ಜುಲೈ ಆಗಸ್ಟ್ ಬಂತು ಅಂದ್ರೆ ಕೆಲವ್ರಿಗೆಲ್ಲ ಮಳೆಗಾಲದ ಚಿಂತೆ, ಇನ್ ಕೆಲವ್ರಿಗೆ ಹಬ್ಬಗಳ ಚಿಂತೆ, ಇನ್ ಕೆಲವ್ರಿಗೆ ಟ್ಯಾಕ್ಸ್ ಕಟ್ಟೋ ಚಿಂತೆ. ದುಡ್ಡು ಮಾಡೋರ್ಗೆ ದುಡ್ಡು ಮಾಡ್ಲಿ ಮಾಡದೆ ಹೋಗ್ಲಿ ಟ್ಯಾಕ್ಸ್ ಫೈಲ್ ಮಾಡೋದಂತೂ ಕಂಪಲ್ಸರಿ. ಅರೆ ಇವ್ರು ಯಾರು ಸರ್, ದುಡಿಯೋದೇ ಕಮ್ಮಿ, ಇನ್ನೆಲ್ಲಿ ಟ್ಯಾಕ್ಸ್ ಕಟ್ಟೋದು ಅಂತ ಯೋಚಿಸ್ತಾ ಇದ್ದೀರಾ? ಇದ್ರ ಬಗ್ಗೆ ನಾನಲ್ಲ ಮಾತಾಡೋದಕ್ಕೆ ಅಂತ ಎಕ್ಸ್ಕ್ಲೂಸಿವ್ ಆಗಿ CA ನಾನು ಕರ್ಕೊಂಡ್ಬಂದಿದ್ದೀನಿ. ಸೊ ವೆಲ್ಕಮ್ ಟು ಅ ವೆರಿ ಸ್ಪೆಷಲ್ ಎಪಿಸೋಡ್ ಆಫ್ ನಾಯಕ ವಿತ್ ವಿನಾಯಕ. ಮತ್ತೊಮ್ಮೆ ಸ್ವಾಗತ. ಅಂಡ್ ಈ ದಿವಸದ ವಿಶೇಷ ಸಂಚಿಕೆ ಏನಕ್ಕೆ ಅಂದ್ರೆ ಟ್ಯಾಕ್ಸ್ ಫೈಲ್ ಹೆಂಗ್ ಮಾಡ್ತೀವಿ, ಪ್ಲಾನ್ ಹೆಂಗ್ ಮಾಡ್ತೀವಿ, ಸೇವ್ ಹೆಂಗ್ ಮಾಡ್ತೀವಿ, ಈ ಹಲವಾರು ಪ್ರಶ್ನೆಗಳಿಗೆ ಉತ್ತರವನ್ನ ಈ ಒಂದು ಎಪಿಸೋಡ್ ಅಲ್ಲಿ ನಾವು ಕಂಡುಕೋಬೇಕು ಅಂತ ಹೇಳಿ ಒಂದು ಪ್ರಯತ್ನವನ್ನ ನಾನು ಮಾಡ್ತಾ ಇದ್ದೀನಿ. ಅದ್ರ ಬಗ್ಗೆ ಮಾತಾಡೋದಕ್ಕೆ ಮಿಸ್ಟರ್ ಕೃಷ್ಣ ಉಪಾಧ್ಯಾಯ ಅವರಿದ್ದಾರೆ. ನಮಸ್ಕಾರ. ನಮಸ್ಕಾರ. ನನ್ನ ಒಳ್ಳೆ ಸ್ನೇಹಿತರು ಅಂಡ್ ನನ್ನ ಪರ್ಸನಲ್ ಆಡಿಟರ್ ಕೂಡ ಅವರು. ಅವರ ಇಡೀ ತಂಡ ಅದ್ಭುತವಾಗಿ ಟ್ಯಾಕ್ಸ್ ಪ್ಲಾನಿಂಗ್, ಫೈಲಿಂಗ್ ಎಲ್ಲ ಮಾಡ್ತಾರೆ. ಸೊ ಅವರ ಸಾಧನೆಯನ್ನು ಬನ್ನಿ ನೋಡ್ಕೊಂಡು ಬರೋಣ. ನಮ್ಮ ಈ ದಿವಸದ ಗೆಸ್ಟ್ ಹೆಸರಾಂತ CA ಕೃಷ್ಣ ಉಪಾಧ್ಯಾಯ. ಹುಟ್ಟಿದ್ದು ಬೆಳೆದಿದ್ದು ಬೆಂಗಳೂರಿನಲ್ಲಿ. ತಂದೆ ಹೆಸರಾಂತ CA ಶ್ರೀನಿವಾಸ ಉಪಾಧ್ಯಾಯ ಹಾಗೂ ತಾಯಿ ನಾಗಲತಾ. ವಿಜಯ ಕಾಲೇಜ್ RV ರೋಡ್ನಲ್ಲಿ ವಿದ್ಯಾಭ್ಯಾಸ ಮಾಡಿದ ಇವರು ತಮ್ಮ ಕಾಲೇಜು ದಿನಗಳಲ್ಲಿ ಕಾರ್ಯಕ್ರಮ ಸಂಯೋಜನೆ ಮತ್ತು ಇನ್ನಿತರ ನಾಯಕತ್ವ ಪಾತ್ರ ವಹಿಸೋದ್ರಲ್ಲಿ ಮುಂಚೂಣಿಯಲ್ಲಿದ್ದರು. CA ವೃತ್ತಿಯನ್ನ ಆಯ್ಕೆ ಮಾಡಿದ ಇವರು ಬೆಂಗಳೂರಿನ ಹೆಸರಾಂತ CA ಸುಂದರೇಶ್ ಅವರಲ್ಲಿ ಆರ್ಟಿಕಲ್ಶಿಪ್ ಮುಗಿಸಿ ಅಂತಿಮ ಹಂತದ ಪರೀಕ್ಷೆಯನ್ನ ಆಲ್ ಇಂಡಿಯಾ ಲೆವೆಲ್ನಲ್ಲಿ 27ನೇ ರ್ಯಾಂಕ್ ಪಡೆದು ವೃತ್ತಿ ಜೀವನಕ್ಕೆ ಪಾದಾರ್ಪಣೆ ಮಾಡ್ತಾರೆ. ತಮ್ಮ ವೃತ್ತಿ ಜೀವನವನ್ನ ಬಿಗ್ 4 ಸಂಸ್ಥೆಗಳಲ್ಲಿ ಒಂದಾದ ಅರ್ನ್ಸ್ಟ್ ಅಂಡ್ ಯಂಗ್ ನಲ್ಲಿ ಪ್ರಾರಂಭಿಸ್ತಾರೆ. ಹಲವಾರು ದೇಶೀಯ ಹಾಗೂ ಅಂತಾರಾಷ್ಟ್ರೀಯ ಕಂಪನಿಗಳಿಗೆ ಟ್ಯಾಕ್ಸ್ ಕನ್ಸಲ್ಟೇಷನ್ ಅನ್ನ ನೀಡಿದ್ದಾರೆ. ಪ್ರಸ್ತುತ ಕೃಷ್ಣ ಉಪಾಧ್ಯಾಯರು 15 ವರ್ಷಗಳ ಅನುಭವವುಳ್ಳ ಪ್ರಾಕ್ಟೀಸಿಂಗ್ CA, ಡೈರೆಕ್ಟ್ ಟ್ಯಾಕ್ಸ್, ಇಂಟರ್ನ್ಯಾಷನಲ್ ಟ್ಯಾಕ್ಸ್, ಟ್ರಾನ್ಸ್ಫರ್ ಪ್ರೈಸಿಂಗ್ ಮತ್ತು ಇನ್ನಿತರ ತೆರಿಗೆ ಕ್ಷೇತ್ರಗಳಲ್ಲಿ ನಿಪುಣ ಸಲಹೆ ತಜ್ಞರು. 2015ರಲ್ಲಿ ಅದ್ವಿತ್ ಅನ್ನೋ ಸಂಸ್ಥೆಯನ್ನ ಸ್ಥಾಪಿಸಿ ಇಂದು ಈ ಸಂಸ್ಥೆ ಟೆಕ್ನಾಲಜಿ ಇನ್ ಕನ್ಸಲ್ಟಿಂಗ್ ಎನ್ನುವುದನ್ನ ಕೇಂದ್ರ ಬಿಂದುವಾಗಿಟ್ಟುಕೊಂಡು ಬಹುವಿಧ ಕ್ಷೇತ್ರಗಳಲ್ಲಿ ಸಲಹೆ ಸೇವೆಗಳನ್ನ ಸಲ್ಲಿಸುತ್ತಾ ಒಂದು ದಶಕದ ಮೈಲಿಗಲ್ಲನ್ನ ತಲುಪುತ್ತಿದೆ. ಇಂದು ನಮ್ಮ ಕಾರ್ಯಕ್ರಮದಲ್ಲಿ ಟ್ಯಾಕ್ಸ್ ನ ಓಲ್ಡ್ ರಿಜಿಮ್ ಹಾಗೂ ನ್ಯೂ ರಿಜಿಮ್ ಇವೆರಡನ್ನು ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಕೆ ಅವ್ರನ್ನ ಅತಿಥಿಯಾಗಿ ಬರಮಾಡ್ಕೊಂಡಿದೀವಿ. ಸೊ ತಡವಿಲ್ಲದೆ ಲೆಟ್ಸ್ ವೆಲ್ಕಮ್ CA ಕೃಷ್ಣ ಉಪಾಧ್ಯಾಯ ಆನ್ ನಾಯಕ ವಿತ್ ವಿನಾಯಕ. ನನ್ನ ಮೊದಲನೇ ಪ್ರಶ್ನೆ ಸರ್, ಸುಮಾರು ಜನ ಟ್ಯಾಕ್ಸ್ ಯಾಕೆ ಕಟ್ಟಬೇಕು ಅನ್ನೋ ಪ್ರಶ್ನೆ ಇರುತ್ತೆ. ನನಗೆ ರೋಡ್ ಕೊಟ್ಟಿಲ್ಲ, ನನಗೆ ಈ ವ್ಯವಸ್ಥೆ ಕೊಟ್ಟಿಲ್ಲ, ಅದು ಕೊಟ್ಟಿಲ್ಲ, ನಾನು ಟ್ಯಾಕ್ಸ್ ಕಟ್ಟಿದ್ರೆ ಇನ್ಯಾರೋ ಅನುಭವಿಸ್ತಾರೆ, ಇನ್ಯಾರಿಗೋ ಸಬ್ಸಿಡಿ ಕೊಡ್ತಾರೆ, ಗ್ರ್ಯಾಂಟ್ಸ್ ಕೊಡ್ತಾರೆ, ನಾನೇನಕ್ಕೆ ಟ್ಯಾಕ್ಸ್ ಕಟ್ಟಬೇಕು ಅನ್ನೋ ಫಸ್ಟ್ ಪ್ರಶ್ನೆ ಎಲ್ಲರಿಗೂ ಇರುತ್ತೆ. ಏನಕ್ಕೆ ಕಟ್ಟಬೇಕು ಸರ್? ಅಮೆರಿಕ ಸುಪ್ರೀಂ ಕೋರ್ಟ್ನಲ್ಲಿ ಸುಮಾರು ವರ್ಷಗಳ ಕೆಳಗೆ ಒಂದು ಅಬ್ಸರ್ವೇಷನ್ ಮಾಡ್ತಾರೆ. ಟ್ಯಾಕ್ಸ್ ಇಸ್ ದ ಕಾಸ್ಟ್ ಆಫ್ ಸಿವಿಲೈಸೇಷನ್ ಅಂತ. ಅಂದ್ರೆ ನಾಗರಿಕ ಸಮಾಜಕ್ಕೆ ಟ್ಯಾಕ್ಸ್ ಅನ್ನೋದು ಒಂದು ಹೊರೆ, ಒಂದು ಕಾಸ್ಟ್. ಏನಾದ್ರ ಅರ್ಥ? ಅದನ್ನ ಸ್ವಲ್ಪ ಡೈಸೆಕ್ಟ್ ಮಾಡೋದಾದ್ರೆ, ಒಂದು ಕಡೆ ಹ್ಯಾವ್ಸ್ ಅಂಡ್ ಹ್ಯಾವ್ ನಾಟ್ಸ್, ಕೆಲವರಿಗೆ ಅವಕಾಶಗಳಿರುತ್ತೆ, ಕೆಲವರಿಗೆ ಅವಕಾಶಗಳು ಇರೋದಿಲ್ಲ. ಅವರೆಲ್ಲರೂ ಒಂದು ಸಮಾಜದಲ್ಲಿ ಒಟ್ಟಾಗಿ ಇರಬೇಕು ಅಂತಾದ್ರೆ, ಒಂದು ಆರ್ಡರ್, ಒಂದು ಸಮತೋಲನ ಇರಬೇಕು ಅಂತಾದ್ರೆ ಅದನ್ನ ಗವರ್ನ್ ಮಾಡೋರು ಒಬ್ರು ಇರಬೇಕು. ಅದನ್ನ ನಾವು ಈಗಿನ ಸಿಚುವೇಶನ್ ಅಲ್ಲಿ ಗವರ್ನ್ಮೆಂಟ್, ಸರ್ಕಾರ ಅಂತ ಕರಿತೀವಿ. ಅದು ಡೆಮೋಕ್ರೆಟಿಕ್ ಸರ್ಕಾರ ಇರ್ಬೋದು, ಅದು ಬೇರೆ ಬೇರೆ ರೀತಿಯ ಸರ್ಕಾರ ಇದೆ. ಆ ಸರ್ಕಾರಕ್ಕೆ ಎಲ್ಲರ ಒಂದು ಒಳಿತನ್ನ ನೋಡಿ, ಅವರ ಒಳಿತನ್ನ ನೋಡಿಕೊಂಡು ಅವರಿಗೆ ಬೇಕಾದಂತ ಸೌಲಭ್ಯಗಳನ್ನ ಕೊಡೋದಕ್ಕೆ ಸರ್ಕಾರಕ್ಕೆ ಏನು ಆದಾಯ ಹೋಗ್ಬೇಕು ಅದನ್ನ ಟ್ಯಾಕ್ಸ್ ಅಥವಾ ತೆರಿಗೆ ಅಂತ ಕರೆಯೋದು. ಯಾಕೆ ಕಟ್ಟಬೇಕು ಅಂತಾದ್ರೆ, ಕಟ್ಟಲಿಲ್ಲ ಅಂದ್ರೆ ಏನಾಗತ್ತೆ ಅಂದ್ರೆ, ಆ ಸರ್ಕಾರ ಅನ್ನೋ ಒಂದು ಏನೊಂದು ಸಂಸ್ಥೆ ಇದೆ, ಒಂದು ಇನ್ಸ್ಟಿಟ್ಯೂಷನ್ ಇದೆ, ಆ ಇನ್ಸ್ಟಿಟ್ಯೂಷನ್ಗೆ ಬಲ ಬರೋದಿಲ್ಲ. ನಮಗೆ ಕಾಣದೇ ಇರೋಂಥ ಎಷ್ಟೋ ಖರ್ಚುಗಳಿರುತ್ತೆ ಒಂದು ದೇಶ ಅಂದಮೇಲೆ. ಇದೆಲ್ಲದನ್ನು ಖರ್ಚನ್ನ ಮಾಡಿ ಆ ಖರ್ಚುಗಳನ್ನ ಹೇಗೆ ಮಾಡೋದು ಅನ್ನೋದಕ್ಕೆ ಅವ್ರಿಗೆ ಇರೋಂಥ ಒಂದೇ ದಾರಿ ಟ್ಯಾಕ್ಸ್. ಹಾಗಾಗಿ ಟ್ಯಾಕ್ಸ್ ಕಟ್ಟಬೇಕಾಗತ್ತೆ. ಓಕೆ, ಸೊ ನನ್ನ ಪ್ರಶ್ನೆ ನೆಕ್ಸ್ಟ್ ಏನಂದ್ರೆ, ಇವಾಗ UAE ಅಲ್ಲೆಲ್ಲ ಟ್ಯಾಕ್ಸೇ ಇಲ್ಲ, ಇಟ್ಸ್ ಅ ಟ್ಯಾಕ್ಸ್ ಫ್ರೀ ಸ್ಟೇಟ್ ಅಂತಾರೆ, ಟ್ಯಾಕ್ಸ್ ಫ್ರೀ ಕಂಟ್ರಿ ಅಂತಾರೆ. ಅವ್ರಿಗೆಲ್ಲ ಹೆಂಗೆ ಆದಾಯ ಬರುತ್ತೆ ಸರ್? ಮತ್ತೆ UAE ಅಥವಾ ಮಿಡ್ಲ್ ಈಸ್ಟರ್ನ್ ಬಹಳಷ್ಟು ದೇಶಗಳಲ್ಲಿ ಏನಾಗಿದೆ, ಅವ್ರ ಹತ್ರ ಆಯಿಲ್ ರಿಸರ್ವ್ಸ್ ಇದೆ. ಆಯಿಲ್ ರಿಸರ್ವ್ ಈಸ್ ಅ ಸರ್ಕಾರದ ಅಸೆಟ್. ಅದು ಸರ್ಕಾರದ ಅಸೆಟ್ ಆದಾಗ ಆ ದೇಶದ ಅಸೆಟ್. ಅದು ದೇಶದ ಅಸೆಟ್ ಅಂದ್ರೆ ಪ್ರತಿಯೊಬ್ಬ ಜನರ ಅಸೆಟ್ ಅದು. ಹಾಗಾಗಿ ಅಲ್ಲಿನ ರಾಜರು ಏನಿದ್ದಾರೆ, ಅಲ್ಲಿನ ರಾಜರು ಅದನ್ನ ಉಪಯೋಗಿಸಿ
ಜನರಿಗೆ ಬೇಕಾದಂತ ಇನ್ಫ್ರಾಸ್ಟ್ರಕ್ಚರ್ನ ಕಲ್ಪಿಸಿಕೊಟ್ಟು ಅವರ ಜೀವನಕ್ಕೆ ಏನೇನ್ ಬೇಕು, ಎಜುಕೇಶನ್, ಹೆಲ್ತ್ ಕೇರ್, ಓಲ್ಡ್ ಏಜ್, ಅವರಿಗೆ ವೃದ್ಧಾಪ್ಯದ ನಂತರ ಅವರನ್ನ ನೋಡ್ಕೊಳ್ಳುವಂಥದ್ದು, ಇದೆಲ್ಲದನ್ನು ಅನ್ಎಂಪ್ಲಾಯ್ಮೆಂಟ್ ಅಲವೆನ್ಸ್ ಅಂತ ಕೂಡ ಕೊಡ್ತಾರೆ. ಹೇಗೆ? ಯಾಕಂದ್ರೆ ಅವ್ರ ಹತ್ರ ಆಯಿಲ್ ಅನ್ನೋ ಒಂದು ದೊಡ್ಡ ಅಸೆಟ್ ಇದೆ, ಅದ್ರ ಜೊತೆಗೆ ಅವರ ಜನಸಂಖ್ಯೆ ಕಮ್ಮಿ. ನಾವೇನೋ ಒಂದು ಅರ್ಥ ಮಾಡ್ಕೊಬೇಕು ನಮ್ಮ ಭಾರತ ದೇಶದ ಕಾಂಟೆಕ್ಸ್ಟ್ ನಲ್ಲಿ, ಅಂದ್ರೆ ನಾವು ವಿ ಆರ್ ದ ವರ್ಲ್ಡ್ಸ್ ಲಾರ್ಜೆಸ್ಟ್ ಪಾಪ್ಯುಲೇಷನ್. ಇಷ್ಟು ದೊಡ್ಡ ಒಂದು ಪಾಪ್ಯುಲೇಷನ್ ಇರೋಂಥ, ಜನಸಂಖ್ಯೆ ಇರೋಂಥ ದೇಶಕ್ಕೆ ನಮ್ಮ ಹತ್ರ ಎಷ್ಟೇ ರಿಸೋರ್ಸ್ ಇದ್ರೂ ಸಾಲೋದಿಲ್ಲ. ಹಾಗಾಗಿ ಬರೀ ನ್ಯಾಚುರಲ್ ರಿಸೋರ್ಸ್ ಅನ್ನ ಮಾತ್ರ ಇಟ್ಕೊಂಡು ಸರ್ಕಾರ ನಮಗೆ ಬೇಕಾದಂತ ಎಲ್ಲಾ ಸೌಲಭ್ಯಗಳನ್ನು ಕೊಡಬೇಕು ಅನ್ನೋದು ಸಾಧ್ಯ ಆಗೋದಿಲ್ಲ. ಅದಕ್ಕಾಗಿ ಆ ದೇಶಗಳು ಟ್ಯಾಕ್ಸೇ ಹಾಕದೆ ನಡ್ಸ್ಕೊಂಡು ಹೋಗ್ತಾರೆ. ನಮ್ಮಂತ ದೇಶಗಳಿಗೆ ಟ್ಯಾಕ್ಸ್ ಹಾಕಬೇಕಾದ ಅಗತ್ಯ ಬರುತ್ತೆ. ಓಕೆ, ಸೊ ನಾನು ಕೇಳೋ ಪ್ರಶ್ನೆಗಳು ಎಲ್ಲವೂ ಕನ್ಸ್ಯೂಮರ್ ದೃಷ್ಟಿನಲ್ಲಿರುತ್ತೆ. ಆಮೇಲೆ ಹಲವಾರು ಜನರ ಮನಸ್ಸಿನಲ್ಲಿರುವಂತಹ ಪ್ರಶ್ನೆಗಳನ್ನ ಇಲ್ಲಿ ಪ್ರತಿಬಿಂಬಿಸೋ ಪ್ರಯತ್ನ ನಾನು ಮಾಡ್ತೀನಿ. ಇನ್ನು ಹಲವಾರು ಪ್ರಶ್ನೆಗಳಿದೆ, ಅದಕ್ಕೆ ಆಮೇಲೆ ಬರ್ತೀನಿ. ಬಟ್ ಮೊದಲನೇದಾಗಿ ಟ್ಯಾಕ್ಸ್ ಅನ್ನ ಯಾರು ಕಟ್ಟಬೇಕು, ಯಾವ ಏಜ್ ಗ್ರೂಪ್ನವ್ರು ಕಟ್ಟಬೇಕು, ಯಾವಾಗ ಕಟ್ಟಬೇಕು, ಅದನ್ನ ಹೇಳ್ಬೋದಾ ತಾವು? ಟ್ಯಾಕ್ಸ್ ಅನ್ನ ಯಾವ ಏಜ್ ಗ್ರೂಪ್ನವ್ರು ಅಂದ್ರೆ, ಒಂದು ಸಣ್ಣ ಮಗು ಕೂಡ ಟ್ಯಾಕ್ಸ್ ಕಟ್ಟಬೇಕು. ಯಾವಾಗ ಅಂತಂದ್ರೆ ಆ ಮಗುಗೆ ಆದಾಯ ಇದ್ರೆ, ಇನ್ಕಮ್ ಇದ್ರೆ ಟ್ಯಾಕ್ಸ್ ಕಟ್ಟಬೇಕು. ಟ್ಯಾಕ್ಸ್ ಇಸ್ ಎ ರಿಯಾಲಿಟಿ. ಸೊ ಅದಕ್ಕೆ ಒಂದು ಏಜ್ ರಿಸ್ಟ್ರಿಕ್ಷನ್ ಇಲ್ಲ. ಆದಾಯ ಇದ್ರೆ ಟ್ಯಾಕ್ಸ್ ಕಟ್ಟಬೇಕಾಗತ್ತೆ. ಇನ್ಫ್ಯಾಕ್ಟ್ ಬದುಕಿಲ್ದಿರೋರು ಟ್ಯಾಕ್ಸ್ ಕಟ್ಟಬೇಕಾಗತ್ತೆ. ಅವರ ಎಸ್ಟೇಟ್ ಯಾರಾದ್ರೂ ತೀರ್ಕೊಂಡ್ರು, ಅವರದ್ದು ಅಸೆಟ್ ಇದೆ, ಇನ್ನ ಅದು ಡಿವೈಡ್ ಆಗ್ಲಿಲ್ಲ ಅಂತಂದ್ರೆ ಅದು ಕೂಡ ಟ್ಯಾಕ್ಸ್ ಕಟ್ಟಬೇಕಾಗತ್ತೆ. ಹಾಗಾಗಿ ಟ್ಯಾಕ್ಸ್ ಡಸ್ ನಾಟ್ ಸ್ಟಾರ್ಟ್ ವಿತ್ ಸಂಬಡೀಸ್ ಬರ್ತ್, ಡಸ್ ನಾಟ್ ಎಂಡ್ ವಿತ್ ಸಂಬಡೀಸ್ ಡೆತ್ ಅಂತ ಹೇಳ್ಬೋದು. ನೈಸ್. ಸರಿ, ಸುಮಾರು ಒಂದು 20ನೇ ವಯಸ್ಸಿಗೆ ಒಬ್ಬ ವ್ಯಕ್ತಿ ದುಡಿಯೋಕೆ ಶುರು ಮಾಡ್ತಾನೆ. 18-20ಕ್ಕೆ ದುಡಿಯೋಕೆ ಶುರು ಮಾಡ್ತಾರೆ ನಮ್ಮ ದೇಶದಲ್ಲಿ. ಸೊ ಅವರು ಹೇಗೆ ಟ್ಯಾಕ್ಸ್ನ ಫೈಲ್ ಮಾಡಬೇಕು, ಯಾಕೆ ಫೈಲ್ ಮಾಡಬೇಕು? 30-40ರಲ್ಲಿ ಇರುವಂತಹ ಒಂದಿಷ್ಟು ಜನ ಇದ್ದಾರೆ, ಅವ್ರು ಹೇಗೆ ಫೈಲ್ ಮಾಡಬೇಕು, ಯಾಕೆ ಮಾಡಬೇಕು? ಮತ್ತೆ 50+, 60+, 4 ಕ್ಯಾಟಗರಿ ಮಾಡ್ಕೊಳ್ಳೋಣ. ಹೇಗೆ ಸಿಸ್ಟಮ್ಯಾಟಿಕ್ ಆಗಿ ಒಬ್ಬೊಬ್ರು ಟ್ಯಾಕ್ಸ್ ಪ್ಲಾನಿಂಗ್ ಅಂಡ್ ಅದನ್ನ ಫೈಲ್ ಹೆಂಗ್ ಮಾಡ್ಬೋದು ಸರ್? ಓಕೆ, ಮೊದಲನೇದಾಗಿ ಇನ್ಕಮ್ ಟ್ಯಾಕ್ಸ್ ಬರೋಣ. 2 ರೀತಿ ಟ್ಯಾಕ್ಸ್ ಇದೆ. ಒಂದು ಡೈರೆಕ್ಟ್ ಟ್ಯಾಕ್ಸ್, ಒಂದು ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ ಇದೆ. ಇದು ನೀವೀಗ ಪ್ರಶ್ನೆ ಕೇಳಿದ್ದು ಡೈರೆಕ್ಟ್ ಟ್ಯಾಕ್ಸ್ ನ ಪ್ರಶ್ನೆ. ಏನಂದ್ರೆ ಇನ್ಕಮ್ ಟ್ಯಾಕ್ಸ್ ಯಾರು ಕಟ್ಟಬೇಕು, ಯಾವ ವಯಸ್ಸು ಅಂತ ಫಸ್ಟ್ ಅದನ್ನ ಉತ್ತರಿಸೋಣ. ಇನ್ಕಮ್ ಟ್ಯಾಕ್ಸ್ ನಾನು ಆಗ್ಲೇ ಹೇಳಿದಾಗೆ ಆದಾಯ ಇದ್ರೆ ಟ್ಯಾಕ್ಸ್ ಕಟ್ಟಬೇಕು. ಹಾಗಿದ್ರೆ ನನಗೆ ಏನೇ ಆದಾಯ ಇದ್ರೂ ಕಟ್ಟಬೇಕಾ, 100 ರೂಪಾಯಿ ಇದ್ರೂ ಕಟ್ಟಬೇಕಾ ಅಂತ ಪ್ರಶ್ನೆ ಬಂದಾಗ, ಇನ್ಕಮ್ ಟ್ಯಾಕ್ಸ್ ಕಾನೂನಲ್ಲಿ ಬೇಸಿಕ್ ಎಕ್ಸಂಪ್ಷನ್ ಲಿಮಿಟ್ ಅಂತ ಒಂದು ಫಿಕ್ಸ್ ಮಾಡಿದ್ದಾರೆ. ಅಂದ್ರೆ ಅಷ್ಟು ಆದಾಯಕ್ಕಿಂತ ಕಡಿಮೆ ಇದ್ರೆ ನೀವು ಟ್ಯಾಕ್ಸ್ ಕಟ್ಟೋದು ಬೇಡ ಅಂತ ಒಂದು ಲಿಮಿಟ್ ಫಿಕ್ಸ್ ಮಾಡಿದ್ದಾರೆ. ಸ್ಲ್ಯಾಬ್ಸ್ ಇದೆ ಸರ್ ನಮ್ಮ ದೇಶದಲ್ಲಿ? 2 ರೀತಿ ಸ್ಲ್ಯಾಬ್ ಇದೆ ಸರ್. ಈಗ ಒಂದು ಓಲ್ಡ್ ರಿಜೀಮ್, ಅಂದ್ರೆ ಇಷ್ಟು ವರ್ಷಗಳಿಂದ, ಬಹಳಷ್ಟು ವರ್ಷಗಳಿಂದ ನಡ್ಕೊಂಡ್ ಬರ್ತಾ ಇರುವಂತ ಒಂದು ಟ್ಯಾಕ್ಸ್ ರಿಜೀಮ್ ಇದೆ. ಅದರಲ್ಲಿ 2.5 ಲಕ್ಷ ಆದಾಯ, ಆನ್ಯುವಲ್ ಇನ್ಕಮ್ ಆಫ್ 2,50,000 ಅಂಡ್ ಬಿಲೋ ಇದ್ರೆ ಅದು ಬೇಸಿಕ್ ಎಕ್ಸಂಪ್ಷನ್ ಲಿಮಿಟ್. ಆದಾಯ ಅಂದ್ರೆ ಸಂಬಳನ ಅಥವಾ ಸೇವಿಂಗ್ಸ್? ಅಂದ್ರೆ ಎಲ್ಲ ನಾವು ಕಳೆದು ನಾವು ಏನ್ ಪ್ರಾಫಿಟ್ ಅಥವಾ ನಮ್ ಸೇವಿಂಗ್ಸ್ ಅಂತ ಏನ್ ಹೇಳ್ತೀವಿ ಅದನ್ನ ಆದಾಯ ಡಿಕ್ಲೇರ್ ಮಾಡೋದು. ಸೊ ಸ್ಯಾಲರಿ ಬರುವಂತವ್ರು, ಎಂಪ್ಲಾಯಿ ಆಗಿರೋಂಥವ್ರಿಗೆ ಸಂಬಳ 2.5 ಲಕ್ಷ ಆಗ್ಬೇಕು. ಬಿಸ್ನೆಸ್ ಮಾಡ್ತಿರೋರಂಥವ್ರು, ಸ್ವಂತ ಉದ್ಯಮ ಮಾಡ್ತಿರೋಂಥವ್ರು, ಅವ್ರದೆಲ್ಲ ಅವರ ಬಂದಂತ ಆದಾಯ ಮೈನಸ್ ಖರ್ಚು ಅದೇನಿರುತ್ತೆ ಅದು 2.5 ಲಕ್ಷಕ್ಕಿಂತ ಹೆಚ್ಚಿದ್ರೆ ಆಗ ಅದು ಬೇಸಿಕ್ ಎಕ್ಸಂಪ್ಷನ್ ಲಿಮಿಟ್. ಓಕೆ. ಓಲ್ಡ್ ರೆಜೀಮ್ ನಲ್ಲಿ 2.5 ಲಕ್ಷ ತನಕ ಟ್ಯಾಕ್ಸ್ ಕಟ್ಟೋ ಅಗತ್ಯ ಇಲ್ಲ. 2.5 5 ಲಕ್ಷಕ್ಕೆ ಒಂದು ಸ್ಲ್ಯಾಬ್, ಮೊದಲನೇ ಸ್ಲ್ಯಾಬ್ 10% ಟ್ಯಾಕ್ಸ್ ಇದೆ ಅದಕ್ಕೆ. 5 ಲಕ್ಷದಿಂದ 10 ಲಕ್ಷಕ್ಕೆ 2ನೇ ಸ್ಲ್ಯಾಬ್ 20% ಟ್ಯಾಕ್ಸು. 10 ಲಕ್ಷದಿಂದ ಮೇಲೆ 30% ಅದು 3ನೇ ಸ್ಲ್ಯಾಬ್. ಇದು ಒಂದು ರೆಜೀಮ್, ಓಲ್ಡ್ ರೆಜೀಮ್ ಅಂತ ಕರಿತೀವಿ ಇದನ್ನ. ನ್ಯೂ ರೆಜೀಮ್ ಆಫ್ ಟ್ಯಾಕ್ಸೇಷನ್ ಅಂದ್ರೆ ಸರ್ಕಾರಕ್ಕೆ ಏನ್ ಅನ್ನಿಸ್ತು, ಈ ಓಲ್ಡ್ ರೆಜೀಮ್ ನಲ್ಲಿ ಬಹಳಷ್ಟು ಡಿಡಕ್ಷನ್ಸ್ ಇದೆ, ಎಕ್ಸಂಪ್ಷನ್ ಇದೆ, ಅದನ್ನ ಮುಂದೆ ಪ್ರಾಬಬ್ಲಿ ಮಾತಾಡೋಣ. ಅದನ್ನೆಲ್ಲ ಕೊಟ್ಟು ಕಂಪ್ಯೂಟ್ ಮಾಡೋದು ಒಬ್ಬ ಸಾಮಾನ್ಯ ಜನರಿಗೆ ಕಷ್ಟ ಅಂತ ಸರ್ಕಾರಕ್ಕೂ ಕೂಡ ಗೊತ್ತಾಯ್ತು. ಹಾಗಾಗಿ ಅವ್ರು ಏನ್ ಮಾಡಿದ್ರು, ಹೊಸ ಒಂದು ಟ್ಯಾಕ್ಸ್ ರೆಜೀಮ್ ನ ಕಾನೂನಲ್ಲಿ ಅಳವಡಿಸ್ಕೊಂಡ್ರು. ಯಾವಾಗಿಂದ ಇದು? ಇದು 2023-24 ಫೈನಾನ್ಷಿಯಲ್ ಇಯರ್ ನಿಂದ ಹೊಸ ರೆಜೀಮ್ ನ ಟ್ಯಾಕ್ಸೇಷನ್ ಬಂದಿದೆ. ಈ ರೆಜೀಮ್ ಆಫ್ ಟ್ಯಾಕ್ಸೇಷನ್ ಅಲ್ಲಿ ಏನು ಅಂತಂದ್ರೆ ಬೇಸಿಕ್ ಎಕ್ಸಂಪ್ಷನ್ ಲಿಮಿಟ್ ನ ಹೆಚ್ಚು ಮಾಡಿದ್ದಾರೆ. 2.5 ಲಕ್ಷ ಇದ್ದಂತ ಬೇಸಿಕ್ ಎಕ್ಸಂಪ್ಷನ್ ಲಿಮಿಟ್ 2023-24 ನಲ್ಲಿ 3 ಲಕ್ಷ ಆಯ್ತು. ಅಲ್ಲಿ 2024-25 ನಲ್ಲೂ ಹಾಗೆ ಇತ್ತು. ಆದ್ರೆ 2025-26 ಅಂದ್ರೆ ನಾವೀಗ ಏನು ಫೈನಾನ್ಷಿಯಲ್ ಇಯರ್ ನಲ್ಲಿ ಇದ್ದೀವಿ, ಈ ವರ್ಷದಲ್ಲಿ ಅದು 4 ಲಕ್ಷಕ್ಕೆ ಏರಿದೆ. ಅಂಡ್ ಇನ್ಫ್ಯಾಕ್ಟ್ ಹೊಸ ರೆಜೀಮ್ ನಲ್ಲಿ ನೀವು ಯಾವುದೇ ರೀತಿ ಕಂಪೇರ್ ಮಾಡಿದ್ರು ಓಲ್ಡ್ ರೆಜೀಮ್ಗಿಂತ ಬಹಳಷ್ಟು ಟ್ಯಾಕ್ಸ್ ಕಡಿಮೆ ಆಗೋ ರೀತಿ ಸರ್ಕಾರ ಆ ಸ್ಲ್ಯಾಬ್ ರೇಟ್ ಅನ್ನ ಫಿಕ್ಸ್ ಮಾಡಿದ್ದಾರೆ.
ಓಕೆ, ಒಟ್ಟಾರೆ ನಮ್ಮ ದೇಶದಲ್ಲಿ ಟ್ಯಾಕ್ಸ್ ಕಟ್ಟುವಂತಹ ಪಾಪ್ಯುಲೇಷನ್ ಕೂಡ ಸಿಗ್ನಿಫಿಕೆಂಟ್ ಆಗಿ ಜಾಸ್ತಿ ಆಗಿರಲಿಲ್ಲ ಸರ್, ಎಸ್ಪೆಷಲಿ ಆಫ್ಟರ್ 2010 ಇಫ್ ಐ ಆಮ್ ನಾಟ್ ರಾಂಗ್. ಕರೆಕ್ಟ್. ಮೊದಲಾದ್ರೆ ಬರೀ ಒಂದ್ 2-4-5% ಜನ ಕಟ್ಟೋರು, ಬಟ್ ಇವತ್ತಿಗೆ ಆಲ್ಮೋಸ್ಟ್ ಒಂದು 12-15% ಕಟ್ತಾರ ಸರ್. ಲಾಸ್ಟ್ ಇಯರ್ ಡೇಟಾ ಪ್ರಕಾರ, ಇನ್ಕಮ್ ಟ್ಯಾಕ್ಸ್ ಕೊಟ್ಟಿರೋ ಡೇಟಾ ಪ್ರಕಾರ ಸರಿ ಸುಮಾರು 10 ಕೋಟಿ ಜನ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡಿದ್ದಾರೆ. ಓಕೆ, ನಮ್ದು ಒಂದು ಸಾಧಾರಣ 140 ಕೋಟಿ ಜನಸಂಖ್ಯೆ ಅಂತ ಅನ್ಕೊಂಡ್ರೆ 10 ಕೋಟಿ ಜನ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡಿದ್ದಾರೆ. ಅದರಲ್ಲಿ ಒಂದು 3-4 ಕೋಟಿ ಜನ ಆಕ್ಚುಲಿ ಟ್ಯಾಕ್ಸ್ ಕಟ್ಟಿದ್ದಾರೆ. ಓಕೆ, ಮಿಕ್ಕವರು ರಿಟರ್ನ್ ಫೈಲ್ ಮಾಡಿದ್ದಾರೆ, ಆದ್ರೆ ಅವರಿಗೆ ಟ್ಯಾಕ್ಸ್ ಬರ್ದೇ ಇರಬಹುದು, ಅವರು ಲಿಮಿಟ್ ಗಿಂತ ಕಡಿಮೆ ಇರಬಹುದು, ಬೇರೆ ಕಾರಣಗಳಿಗೂ ರಿಟರ್ನ್ ಫೈಲ್ ಮಾಡೋ ಅಗತ್ಯ ಬರುತ್ತೆ. ಈಗ ಒಂದು ಲೋನ್ ತಗೊಬೇಕು, ಆವಾಗ ಟ್ಯಾಕ್ಸ್ ಫೈಲ್ ಮಾಡಿರ್ಬೇಕು, ಈ ರೀತಿಯಾದ ಬೇರೆ ಬೇರೆ ಕಾನೂನು ಇದೆ, ಅದರಿಂದಾಗಿ ಟ್ಯಾಕ್ಸ್ ಫೈಲ್ ಮಾಡಿರ್ಬೋದು. ಸೊ ನಿಮ್ಮ ಕ್ವೆಶ್ಚನ್ ಪರ್ಟಿಕ್ಯುಲರ್ಲಿ ಆನ್ಸರ್ ಮಾಡೋದಾದ್ರೆ 3-4 ಕೋಟಿ ಜನ ಅಪ್ರಾಕ್ಸಿಮೇಟ್ಲಿ ಟ್ಯಾಕ್ಸ್ ಕಟ್ತಾರೆ, ಇನ್ಕಮ್ ಟ್ಯಾಕ್ಸ್. 3-4 ಕೋಟಿ ಜನ ಕಟ್ಟೋ ಟ್ಯಾಕ್ಸ್ ನಲ್ಲೇ ನಮ್ ಸರ್ಕಾರ ಇಷ್ಟೆಲ್ಲ ಗೌರ್ಮೆಂಟ್ ಓಡಿಸ್ತಾ ಇದೆ. ಇನ್ನೇನಾದ್ರೂ ಒಂದು 20-25% ಬಂದ್ಬಿಟ್ರೆ ಹೆಂಗೆ ಸರ್, ನಾವು ಬೇರೆ ದೇಶಕ್ಕೆ ಲೋನ್ ಕೊಡ್ಬೋದಾ? ಖಂಡಿತ ಮಾಡ್ಬೋದು. ಸೊ ಅದೇ ಸರ್ಕಾರದ ಉದ್ದೇಶ. ನೀವೊಂದು ಡೆವಲಪ್ಡ್ ಇಕಾನಮಿನ ನೋಡಿದ್ರೆ, ನಮ್ಮಂತ ಯಾವ್ದು ಉದಾಹರಣೆಗಳೇ ಇಲ್ಲ ಬಿಡಿ, ಅದು ಬೇರೆ ಪ್ರಶ್ನೆ. ಯಾಕಂದ್ರೆ ಈ ಸ್ಕೇಲ್ ನಲ್ಲಿ ಇಷ್ಟು ಜನಸಂಖ್ಯೆ ಇದ್ದಲ್ಲಿ ಫ್ರೀ ಎಕಾನಮಿ ಇದ್ದು ಈ ತರ ಟ್ಯಾಕ್ಸ್ ಸಿಸ್ಟಮ್ ಇರುವಂತದ್ದು ಯಾವ್ದು ಉದಾಹರಣೆಗಳೇ ಇಲ್ಲ. ಪ್ರಾಬಬ್ಲಿ ನಾವೇ ಒಂದು ದೊಡ್ಡ ಉದಾಹರಣೆ. ಹೌದು, ಖಂಡಿತ. ಸೊ ಈ ತರ ಉದಾಹರಣೆಗಳೇ ಇಲ್ಲ. ಆದ್ರೂ ಕೂಡ ಡೆವಲಪ್ಡ್ ಎಕಾನಮಿಗಳನ್ನ ನೋಡೋದಾದ್ರೆ ಟ್ಯಾಕ್ಸ್ ಕಟ್ಟುವಂತ ಜನರ ಸಂಖ್ಯೆ ಹೆಚ್ಚಾಗ್ತಾ ಇದ್ದಾಗೆ ಓವರ್ ಆಲ್ ಇಕಾನಮಿನಲ್ಲಿ ಗ್ರೋತ್ ಆಗುತ್ತೆ, ಇನ್ಫ್ರಾಸ್ಟ್ರಕ್ಚರ್ ಕೂಡ ಗ್ರೋತ್ ಆಗುವಂತ ಸಾಧ್ಯತೆಗಳಿದೆ. ಆದ್ರೆ ಐ ಹ್ಯಾವ್ ಟು ಟೆಲ್ ದಿಸ್ ವಿತ್ ಅ ವರ್ಡ್ ಆಫ್ ಕಾಷನ್, ನಮ್ಮಂತ ಜನಸಂಖ್ಯೆನಲ್ಲಿ ಇದು ಇನ್ನೂ ಎಲ್ಲೂ ಪ್ರಯೋಗ ಆಗಿಲ್ಲ. ನೀವು ಹೇಳಿದಾಗ 25% ಜನ ಟ್ಯಾಕ್ಸ್ ಕಟ್ಟುವಂತ ಪ್ರಯೋಗ ಪ್ರಪಂಚದಲ್ಲಿ ಆಗೇ ಇಲ್ಲ ಈ ಸ್ಕೇಲ್ ನಲ್ಲಿ. ಪ್ರಾಬಬ್ಲಿ ನಾವು ಮಾದರಿ ಆಗ್ತೀವಿ ಅಂತ ಅನ್ಸುತ್ತೆ ಅದರಲ್ಲಿ. ಫ್ಯಾಂಟಾಸ್ಟಿಕ್. ಸೊ ಇವಾಗ ನೀವು ಹೇಳಿದ್ರಿ 2.5 ಲಕ್ಷ, 3 ಲಕ್ಷ, 4 ಲಕ್ಷ ಸ್ಲ್ಯಾಬ್ಗಳಿದೆ ಅಂತ ಹೇಳಿ. ಇವಾಗ ನಾನೊಬ್ಬ ಈ ವರ್ಷ ಕೆಲ್ಸಕ್ಕೆ ಹೋಗಕ್ ಶುರು ಮಾಡಿದ್ದೀನಿ. ನಾನು ಏನ್ ಟ್ಯಾಕ್ಸ್ ಡಿಕ್ಲೇರ್ ಮಾಡಬೇಕು ಅದನ್ನ ನಾನೇ ಮಾಡ್ತೀನಿ. ನಾನೊಬ್ರು CA ಹತ್ರ ಹೋಗಲ್ಲ, ಒಂದ್ ಕಂಪ್ನಿ ಹೋಗಲ್ಲ, ನಾನೇ ಮಾಡ್ತೀನಿ ಅಂದ್ರೆ ಹೇಗ್ ಮಾಡೋದಲ್ಲ? 2 ರೀತಿ ಇದನ್ನ ಡಿವೈಡ್ ಮಾಡೋಣ. ಒಂದು ಡಿವಿಷನ್ ಏನು ಅಂದ್ರೆ ಆ ಸ್ಯಾಲ್ರಿ ಬರುವಂತವ್ರು. ನಾನೊಬ್ಬ ಎಂಪ್ಲಾಯಿ, ನಾನೊಂದು ಕಂಪ್ನಿನಲ್ಲಿ ಕೆಲಸಕ್ಕೆ ಸೇರ್ಕೊಂತೀನಿ, ಅಲ್ಲಿ ನಾನು ಎಂಪ್ಲಾಯಿ ಆಗ್ತೀನಿ. ಇನ್ನೊಂದು ಏನಂದ್ರೆ ಸ್ವಂತ ಉದ್ಯಮ ಮಾಡುವಂತವ್ರು, ಅದು ಪ್ರೊಫೆಷನ್ ಇರ್ಬೋದು, ಬಿಸ್ನೆಸ್ ಇರ್ಬೋದು, ಏನೇ ಇರ್ಬೋದು. ಮೊದಲನೇ ಕಡೆಗೆ ಬರೋದಾದ್ರೆ ಕಂಪ್ನಿ ಎಲ್ಲಿ ನೀವು ಕೆಲ್ಸಕ್ಕೆ ಸೇರ್ಕೊಂಡಿರ್ತೀರಿ ಅವ್ರ ಮೇಲೇನೆ ಆ ಹೊರೆ ಇದೆ. ಏನಂದ್ರೆ ನಿಮ್ಮ ಆದಾಯ ಎಷ್ಟು, ಅದಕ್ಕೆ ಎಷ್ಟು ಟ್ಯಾಕ್ಸ್ ಆಗುತ್ತೆ ಅಂತ ನೋಡಿ ನಿಮ್ಮ ಮೇಲೆ TDS ಕಟ್ ಮಾಡ್ಬೇಕು ಅವರು. ನಿಮ್ದು ಆಟೋಮ್ಯಾಟಿಕ್ಲಿ ಬೇಸಿಕ್ ಎಕ್ಸಂಪ್ಷನ್ ಲಿಮಿಟ್ ನಾನು ಏನ್ ಹೇಳಿದೆ ಅದಕ್ಕಿಂತ ಕಡಿಮೆ ಆದಾಯ ಇದ್ರೆ ಅವ್ರು ಟ್ಯಾಕ್ಸ್ ಕಟ್ ಮಾಡೋದೇ ಇಲ್ಲ ನಿಮ್ಗೆ. ಆದ್ರೆ ಅದಕ್ಕಿಂತ ಹೆಚ್ಚಾಗಿದ್ರೆ, ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಲೆಟ್ಸ್ ಸೇ 10 ಲಕ್ಷ ರೂಪಾಯಿ ಸ್ಯಾಲ್ರಿ ಯಾರಿಗೋ ಬರ್ತಾ ಇದೆ, ಒಬ್ಬ ಇಂಜಿನಿಯರ್ ಕೆಲ್ಸಕ್ಕೆ ಸಿಕ್ಕಿದೆ, ಅವರಿಗೆ 10 ಲಕ್ಷ ರೂಪಾಯಿ ಅವರ ಮೊದಲನೇ ವರ್ಷದ ಸಂಬಳ. 10 ಲಕ್ಷ ಕೊಡ್ತಾರ ಸರ್ ಇಂಜಿನಿಯರ್? ಕೊಡ್ತಾರೆ ಸರ್. ತುಂಬಾ ನಮ್ಮ ದೇಶದಲ್ಲಿ ಬಹಳ ಬುದ್ಧಿವಂತ ಇಂಜಿನಿಯರ್ಸ್ ಇದ್ದಾರೆ, ಅವ್ರಿಗೆ ಸಂಬಳ ಸಿಗುತ್ತೆ ಸರ್ 10 ಲಕ್ಷ. ಓಕೆ, ಅಂತವ್ರಿಗೆ 10 ಲಕ್ಷ ಇದ್ದಾಗ ಅವರು ಓಲ್ಡ್ ರೆಜಿಮ್ ಬೇಕಾ ನ್ಯೂ ರೆಜಿಮ್ ಬೇಕಾ ಅಂತ ಚೂಸ್ ಮಾಡ್ಬೋದು. ಚೂಸ್ ಮಾಡಿದ ಮೇಲೆ ನ್ಯೂ ರೆಜಿಮ್ ನಲ್ಲಾದ್ರೆ 12 ಲಕ್ಷದ ತನಕ ಈ ಫೈನಾನ್ಷಿಯಲ್ ಇಯರ್ 25-26 ಟ್ಯಾಕ್ಸೇ ಇಲ್ಲ. ಬರೀ 4 ಲಕ್ಷ ಅಂದ್ರಲ್ಲ ಆಗ್ಲೇ ನೀವು. ಬೇಸಿಕ್ ಎಕ್ಸಂಪ್ಷನ್ ಲಿಮಿಟ್ 4 ಲಕ್ಷ ಆದ್ರೂ ಕೂಡ 12 ಲಕ್ಷದ ತನಕ ನಿಮಗೆ ಒಂದು ರಿಬೇಟ್ ಅಂತ ಕೊಡ್ತಾರೆ ಸರ್ಕಾರ. ಆ ರಿಬೇಟ್ ನ ಮುಖಾಂತರ ಎಷ್ಟೇ ತೆರಿಗೆ ಬಂದರೂ ಕೂಡ ಅದು ಮಾಫಿ ಇದೆ, ಅದಕ್ಕೆ ರಿಬೇಟ್ ಇದೆ. ಹಾಗಾಗಿ 4 ಲಕ್ಷ ಬೇಸಿಕ್ ಎಕ್ಸಂಪ್ಷನ್ ಲಿಮಿಟ್, ಆದ್ರೆ 12 ಲಕ್ಷ ತನಕ ಇನ್ಕಮಿಗೆ ನಿಮಗೆ ಟ್ಯಾಕ್ಸ್ ಬರೋದಿಲ್ಲ. ಅದೇ 13 ಲಕ್ಷ ಆದ್ರೆ 4 ಲಕ್ಷದಿಂದ ಏನ್ ಸ್ಲ್ಯಾಬ್ ಇದೆಯೋ ಅದು ಪೂರ್ತಿ ಅಪ್ಲೈ ಆಗುತ್ತೆ. ಓಕೆ, ಇವಾಗ ನೆಕ್ಸ್ಟ್ ಪ್ರಶ್ನೆ ಏನಂದ್ರೆ, ನಾನು ವರ್ಷ ಏನಕ್ಕೆ ಟ್ಯಾಕ್ಸ್ ಕಟ್ಟಬೇಕು ಅಥವಾ ತೋರಿಸ್ಬೇಕು, ವೈ ಶುಡ್ ಐ ಫೈಲ್ ಅನ್ನೋ ಪ್ರಶ್ನೆ ಬರುತ್ತೆ ಒಬ್ಬಂಗೆ. ಏನಕ್ಕೆ ಇಂಪಾರ್ಟೆಂಟ್ ಆಗುತ್ತೆ? ಓಕೆ, ನನ್ನ ಪ್ರೀವಿಯಸ್ ಕ್ವೆಶ್ಚನ್ ನೀವು ಕೇಳಿದ್ದಕ್ಕೂ ಕಂಟಿನ್ಯೂಷನ್ ಮಾಡೋದಾದ್ರೆ ಈ ಕ್ವೆಶ್ಚನ್ಗೆ ಒಂದು, ಅವ್ರಿಗೆ ಎಂಪ್ಲಾಯರ್ ನೋಡಿ ನಿಮ್ದು ಇಷ್ಟು ಬರ್ಬೋದು ತೆರಿಗೆ ಅಂತ ಕಟ್ ಮಾಡಿ TDS ಮಾಡಿ ನಿಮಗೆ ನೆಟ್ ಆಫ್ ದಟ್ ನಿಮ್ಮ ಸ್ಯಾಲ್ರಿ ಕ್ರೆಡಿಟ್ ಮಾಡ್ತಾರೆ. ಇದನ್ನ ಹೊರತುಪಡಿಸಿ ನೀವು ಲೆಟ್ಸೆ ಇನ್ವೆಸ್ಟ್ ಮಾಡಿದ್ದೀರಿ, ನೀವೊಂದು ಡೆಪಾಸಿಟ್ ಇಟ್ಟಿದ್ದೀರಿ, ಅದ್ರ ಮೇಲೆ ನಿಮಗೆ ಬಡ್ಡಿ ಬಂತು, ಆ ಬಡ್ಡಿ ಮೇಲೂ ಕೂಡ ನೀವು ಟ್ಯಾಕ್ಸ್ ಕಟ್ಟಬೇಕು. ಇದೆರಡನ್ನೂ ಸೇರಿಸಿ ಅದನ್ನ ಸರ್ಕಾರಕ್ಕೆ ನನ್ನ ಇನ್ಕಮ್ ಸ್ಯಾಲರಿ
ಪ್ಲಸ್ ಈ ಬಡ್ಡಿ ಅಥವಾ ನಾನು ಬೇರೆ ಯಾವುದೇ ರೀತಿಯಾದ ನನಗೆ ಆದಾಯ ಇದ್ರೆ ಅದನ್ನೆಲ್ಲ ಸೇರಿಸಿ ಸರ್ಕಾರಕ್ಕೆ ಹೇಳುವಂಥದ್ದು ಒಂದು ಫಾರ್ಮ್ಯಾಟ್, ಒಂದು ಪ್ರಕ್ರಿಯೆ ಈಸ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲಿಂಗ್. ಹಾಗಾಗಿ ಇದನ್ನ ನಮ್ಮ ಕಾನೂನಲ್ಲಿ, ಭಾರತ ದೇಶದ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ನಲ್ಲಿ ಸೆಲ್ಫ್ ಅಸೆಸ್ಮೆಂಟ್ ಮೆಕ್ಯಾನಿಸಮ್ ಅಂತ ಇರೋದು. ಅಂದ್ರೆ ನಾನು ನನ್ನ ಆದಾಯ ಎಷ್ಟು ಅಂತ ನಾನೇ ಕಂಪ್ಯೂಟ್ ಮಾಡಿ ಸರ್ಕಾರಕ್ಕೆ ಇದು ನನ್ನ ಆದಾಯ, ಇದು ನನಗೆ ಈಗಾಗಲೇ TDS ಆಗಿದೆ, ಇದನ್ನ ಹೊರತುಪಡಿಸಿ ನಾನು ಇಷ್ಟು ಕಟ್ಟಬೇಕು ಅಂತ ಸರ್ಕಾರಕ್ಕೆ ಹೇಳೋದು, ಅಥವಾ ನಾನು ಎಕ್ಸ್ಟ್ರಾ ಕಟ್ಬಿಟ್ಟಿದ್ದೀನಿ ನನಗೆ ವಾಪಸ್ ಕೊಡಿ ಅಂತ ಹೇಳುವಂಥದ್ದನ್ನ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಅಂತ ಕರೆಯೋದು. ವೆರಿ ನೈಸ್. ಆಫ್ ದಿ ಟಾಪಿಕ್ ಒಂದು ಪ್ರಶ್ನೆ ಕೇಳ್ತೀನಿ ಸರ್. ಈ ಟ್ಯಾಕ್ಸ್ ಅನ್ನೋದು ಕೃಷ್ಣದೇವರಾಯನ ಕಾಲದಲ್ಲಿ ಹೈಯೆಸ್ಟ್ ಕಲೆಕ್ಟ್ ಮಾಡ್ತಾ ಇದ್ರಂತೆ, ಹೌದಾ ಸರ್? ಕರೆಕ್ಟ್. ಈ ರಾಜ ಮಹಾರಾಜರೆಲ್ಲ ಕಪ್ಪ ಅಂತ ಕರೆಯೋರಲ್ಲ. ಸೊ ಇದು ದುಡ್ಡು ಚಾಲ್ತಿಲಿರ್ಬೇಕಾರೆ ಅಕಸ್ಮಾತ್ ದುಡ್ಡು ಇರ್ಲಿಲ್ಲ ಅಂದ್ರೆ ಹಿಂದಿನ ಕಾಲದಲ್ಲಿ ಟ್ಯಾಕ್ಸ್ ಹೇಗೆ ಕಲೆಕ್ಟ್ ಮಾಡೋರು ಸರ್ ಜನ? ಅದನ್ನ ಬಾರ್ಟರ್ ಸಿಸ್ಟಮ್ ನಲ್ಲಿ ಕಲೆಕ್ಟ್ ಮಾಡ್ತಿದ್ರು ಸರ್. ನೀವು ಒಂದು ಸಿವಿಲೈಸೇಷನ್ ಟೈಮ್ ನಲ್ಲಿ, ಅರ್ಲಿಯೆಸ್ಟ್ ಸಿವಿಲೈಸೇಷನ್ ಟೈಮ್ ನಲ್ಲಿ ನೋಡಿದ್ರೆ ಈಜಿಪ್ಷಿಯನ್ ಆಗ್ಬಹುದು ಅಥವಾ ನಮ್ಮ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಲ್ಲಿ ಆದ್ರೆ ಅವಾಗಿಂದ ಕೂಡ ಟ್ಯಾಕ್ಸ್ ಅನ್ನೋ ಪದ್ಧತಿ ಇತ್ತು. ಹೇಗೆ ಅಂದ್ರೆ ಒಂದು ಸರ್ಟನ್ ಪೋರ್ಷನ್ ಆಫ್ ಲ್ಯಾಂಡ್ ಗಿಂತ ಹೆಚ್ಚಿದ್ರೆ ಅವರ ಬೆಳೆದಂತಹ ಏನು ಬೆಳೆ ಇದೆ ಅದರಲ್ಲಿ ಒಂದಿಷ್ಟನ್ನ ರಾಜ್ಯದ ಬೊಕ್ಕಸಕ್ಕೆ ಕೊಡಬೇಕು ಅನ್ನೋದು. ದಟ್ ಇಸ್ ದ ಫಸ್ಟ್ ಫಾರ್ಮ್ ಆಫ್ ನೋನ್ ಟ್ಯಾಕ್ಸ್ ಅಂತ ಹೇಳ್ತಾರೆ. ಇನ್ಫಾರ್ಮಲ್ ಸಿಸ್ಟಮ್ ಅದು ಹೀಗೆ ಆಗ್ಬೇಕು ಹಾಗೆ ಆಗ್ಬೇಕು ಅಂತೆಲ್ಲ ರಾಜಂಗ್ ಮನಸ್ಸು ಬಂದಂಗೆ ಅವರೊಂದು ಆದೇಶ ಹೊರಡಿಸ್ತಾ ಇದ್ರು. ಈ ವರ್ಷ ಮಳೆ ಆಗಿದೆ, ನೀವೆಲ್ಲರೂ ಇಷ್ಟು ಕೊಡಬೇಕು ಅಂತ ಆದೇಶ ಹೊರಡಿಸಿದ್ರೆ ಎಲ್ಲರೂ ಅಷ್ಟು ಕೊಡಬೇಕು. ಅದು ನಂತರ ಇಲ್ಲ, ಮುಂದಿನ ವರ್ಷ ಅಲ್ಲಿ ಫೆಮೈನ್ ಆಯ್ತು, ಅಲ್ಲಿ ಬೆಳೆ ಬರಲಿಲ್ಲ, ಅವಾಗ ರಾಜ ಹೇಳ್ತಿದ್ದ ಬೇಡಪ್ಪ ಈ ವರ್ಷ ಟ್ಯಾಕ್ಸ್ ಕೊಡಬೇಡಿ, ನೀವು ನಮ್ಮ ಬೊಕ್ಕಸ ಕೊಡೋದು ಬೇಡ ಅಂತ ಹೇಳ್ತಿದ್ರು. ಈ ರೀತಿಯಾಗಿ ಇರ್ತಿತ್ತು. ಅಲ್ಲಿಂದ ಇವಾಲ್ವ್ ಆಗ್ತಾ 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 ಬಂದು ಸುಮಾರು 18ನೇ ಶತಮಾನದಲ್ಲಿ ಇದ್ರ ಬಗ್ಗೆ ಹೈಯೆಸ್ಟ್ ಒಂದು ಫಾರ್ಮಲೈಸೇಷನ್ ಆಗಿದೆ. ಇನ್ಫ್ಯಾಕ್ಟ್ ಇನ್ನೊಂದು ಹಿಸ್ಟಾರಿಕಲ್ ಹೇಳಬೇಕು ಅಂದ್ರೆ ಅರ್ಥಶಾಸ್ತ್ರದಲ್ಲೇನೆ ಟ್ಯಾಕ್ಸ್ ನ ಬಗ್ಗೆ ಒಂದು ಎಂಟೈರ್ ಚಾಪ್ಟರ್ ಇದೆ. ಹೇಗೆ ರಾಜ ಟ್ಯಾಕ್ಸ್ ಕಲೆಕ್ಟ್ ಮಾಡಬೇಕು, ಅದು ಟ್ಯಾಕ್ಸ್ ಮೆಕ್ಯಾನಿಸಮ್ ಹೇಗಿರ್ಬೇಕು, ಅಡ್ಮಿನಿಸ್ಟ್ರೇಷನ್ ಹೇಗಿರ್ಬೇಕು ಅನ್ನೋದನ್ನ ಅರ್ಥಶಾಸ್ತ್ರದಲ್ಲೂ ಬರೆದಿದ್ದಾರೆ. ಹಾಗಾಗಿ ಟ್ಯಾಕ್ಸ್ ಅನ್ನೋದು ಹೊಸ ಕಾನ್ಸೆಪ್ಟ್ ಅಲ್ಲ, ಇದು ತಲೆಮಾರುಗಳಿಂದ ಇದ್ದಂಥದ್ದು. ಅದರ ಸ್ವರೂಪ ಚೇಂಜ್ ಆಗ್ತಾ ಬರ್ತಾ ಇದೆ. ಸೊ ಈ ದುಡ್ಡು ಅನ್ನೋ ಕಾನ್ಸೆಪ್ಟ್ ಬಂತಲ್ಲ ಸರ್, ದುಡ್ಡು ಅನ್ನೋ ಕಾನ್ಸೆಪ್ಟ್ ಬಂದಾಗ ಸಾಕಷ್ಟು ವಿಷಯಗಳು ಸ್ಟ್ಯಾಂಡರ್ಡೈಸ್ ಆಗ್ತವೆ. ಬ್ಯಾಂಕಿಂಗ್ ಆಗ್ಬೋದು, ಟ್ಯಾಕ್ಸ್ ಆಗ್ಬೋದು, ಅಥವಾ ಪ್ಲಾನಿಂಗ್ ಆಗ್ಬೋದು, ಇದೆಲ್ಲವೂ ಒಂಥರ ಸ್ಟ್ಯಾಂಡರ್ಡೈಸ್ ಆಗ್ತಾ ಬಂತು. ನನ್ನ ಮುಂದಿನ ಪ್ರಶ್ನೆ ಏನಂದ್ರೆ, ಇವಾಗ 75 ವರ್ಷ ಆಗಿದೆ ನಮಗೆ ಸ್ವಾತಂತ್ರ್ಯ ಬಂದು, ಇನ್ನೂ ನಾವು ನಮ್ಮ ಟ್ಯಾಕ್ಸ್ ಸಿಸ್ಟಮ್ನ ಯಾಕೆ ಅಷ್ಟ್ರ ಮಟ್ಟಕ್ಕೆ ಸ್ಟ್ಯಾಂಡರ್ಡೈಸ್ ಮಾಡೋಕ್ಕಾಗಿಲ್ಲ? ಅಂದ್ರೆ ಸೆನ್ಸ್ ಬರೀ 8ರಿಂದ 10 ಕೋಟಿ ಜನ ಟ್ಯಾಕ್ಸ್ ಫೈಲ್ ಮಾಡ್ತಾ ಇದ್ದಾರೆ, ಮಿಕ್ದವ್ರು ಏನ್ ಮಾಡ್ತಾ ಇದ್ದಾರೆ ಅನ್ನೋದು ನನ್ನ ಪ್ರಶ್ನೆ. 75 ವರ್ಷ ಆದ್ರೂ ಇಷ್ಟೇನಾ ಪ್ರೋಗ್ರೆಸ್ ಅನ್ನೋದು ತಾವೇನ್ ಹೇಳ್ತೀರಾ ಇದ್ರ ಬಗ್ಗೆ? ಸರ್, ನಾವು ವಿ ಆರ್ ಪ್ರೈಮರ್ಲಿ ಅಗ್ರೇರಿಯನ್ ಎಕಾನಮಿ. ಅಗ್ರಿಕಲ್ಚರ್ ಇಸ್ ಅವರ್ ಬಿಗ್ಗೆಸ್ಟ್ ಆಕ್ಯುಪೇಷನ್. ಇವತ್ತಿನ ದಿನ ಕೂಡ ನಾವು ಎಷ್ಟೇ ದೊಡ್ಡ ಸಿಟಿಗಳನ್ನ ನೋಡಿದ್ರು, ಬೆಂಗಳೂರು ಇರ್ಬೋದು, ಮುಂಬೈ ಇರ್ಬೋದು, ಇಲ್ಲಿ ಎಷ್ಟೇ ಇದ್ರೂ ಕೂಡ ಇದಕ್ಕಿಂತ ಹೈಯೆಸ್ಟ್ ಜನ ಟೈರ್ 2 ಟೌನ್, ಟೈರ್ 3 ಮತ್ತೆ ವಿಲೇಜ್ ನಲ್ಲಿ ಇದ್ದಾರೆ. ಅಲ್ಲೆಲ್ಲರೂ ಅವರು ಅಗ್ರಿಕಲ್ಚರ್ ಮತ್ತೆ ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಂತ ಅನಿಮಲ್ ಹಸ್ಬೆಂಡ್ರಿ, ಒಂದು 4 ಹಸು ಸಾಕಿರ್ತಾರೆ ಅಥವಾ ಕುರಿ ಸಾಕೊಂಡಿರ್ತಾರೆ. ಇದನ್ನೇ ಮಾಡ್ತಾ ಇರೋ ಕಾರಣ ಆ ಒಂದು ಇಂಬ್ಯಾಲೆನ್ಸ್ ಇನ್ನ ಇದೆ. ಆದ್ರೆ ಫಾರ್ಮಲೈಸೇಷನ್ ಆಗ್ತಾ ಇದೆ, ಹೆಚ್ಚಾಗ್ತಿದೆ. ಅವರೆಲ್ಲರೂ ಅಲ್ಲಿಂದ ಬಿಟ್ಟು ದೊಡ್ಡ ನಗರಗಳಿಗೆ ಬರ್ತಾ ಇದ್ದಾರೆ. ನಗರಗಳಿಗೆ ಬಂದಾಗ ಫಾರ್ಮಲ್ ಸಿಸ್ಟಮಿಗೆ ಬರ್ತಿದ್ದಾರೆ. ಇದು ಒಂದು ಕಡೆ ಅಂದ್ರೆ ವಿ ಆರ್ ಲಾರ್ಜ್ಲಿ ಅಗ್ರೇರಿಯನ್ ಇಕಾನಮಿ ಆದ ಕಾರಣ ಇನ್ನ ಬಹಳಷ್ಟು ಜನ ಟ್ಯಾಕ್ಸ್ ನ ಕಟ್ಟದೇ ಇರುವಂತಹ ಸಿಚುವೇಶನ್ ಇದ್ದಾರೆ. ಯಾಕಂದ್ರೆ ಅಗ್ರಿಕಲ್ಚರ್ ಇನ್ಕಮ್ ಮೇಲೆ ಟ್ಯಾಕ್ಸ್ ಇಲ್ಲ. ಹಾಗಾಗಿ ಒಂದು ಬಿಗ್ ಪರ್ಸೆಂಟೇಜ್ ಅದರಲ್ಲಿ ಹೊರಟೋಗ್ತಾರೆ. ಇನ್ನೊಂದು ಲಾರ್ಜ್ ಪರ್ಸೆಂಟೇಜ್ ಏನಾಗಿದೆ, ನೀವೇ ಹೇಳಿದಾಗಲೇ 2010ಕ್ಕಿಂತ ಮೊದಲು ನಂಬರ್ ಆಫ್ ಫೈಲರ್ಸ್ ಆರ್ ಈವನ್ ಲೆಸ್, ಒಂದು ಸಣ್ಣ ಪರ್ಸೆಂಟೇಜ್ ಇತ್ತು. ಅದು 2018-19 ನಂತರ, ಇನ್ಫ್ಯಾಕ್ಟ್ ಕೋವಿಡ್ ನಂತರ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಇದು ಯಾಕೆ ಆಯ್ತು ಅಂದ್ರೆ ಸರ್ಕಾರ ಡಿಜಿಟೈಸ್ ಮಾಡ್ತಾ ಬಂದ್ರು, ಡಿಜಿಟಲ್ ಕರೆನ್ಸಿ ಬರ್ತಾ ಹೋಯ್ತು. ಇದಾಗಿದ್ದ ಕಾರಣ ಎಲ್ಲ ಬಿಸ್ನೆಸ್ ಅಲ್ಲಿ ಎಲ್ಲಿ ಲೀಕ್ ಆಗ್ತಾ ಇತ್ತು, ಯಾರು ಆದಾಯ ಇದ್ರೂ ತೋರಿಸ್ತಾ ಇರ್ಲಿಲ್ಲ, ಅವರೆಲ್ಲ ಫಾರ್ಮಲೈಸ್ ಆಗ್ತಾ ಬಂದ್ರು. ಹಾಗಾಗಿ ಟ್ಯಾಕ್ಸ್ ಕಟ್ತಾ ಬಂದ್ರು. ಅದಕ್ಕೆ ನೋಟ್ ಬ್ಯಾನ್ ಮಾಡಿದ್ರ? ಅದಕ್ಕೆ ಒನ್ ಆಫ್ ದ ಕ್ಲೇಮ್ಡ್ ಆಬ್ಜೆಕ್ಟಿವ್ ಅದು ಮಾಡಿದ್ವಿ ಅಂತ. ಅದಾಯ್ತೋ ಇಲ್ಲೋ ಅನ್ನೋದು ಪ್ರಾಬಬ್ಲಿ ಇನ್ನೊಂದು ದಿವಸದ ಚರ್ಚೆ. ಬಟ್ ಯಾವಾಗ ಫಾರ್ಮಲೈಸೇಷನ್ ಆಗ್ತಾ ಬರುತ್ತೆ,
ಈ ಟ್ಯಾಕ್ಸ್ ಕಟ್ಟುವಂತವ್ರು, ಟ್ಯಾಕ್ಸ್ ಫೈಲ್ ಮಾಡೋಂಥವ್ರ ಸಂಖ್ಯೆ ಹೆಚ್ಚಾಗ್ತಾ ಹೋಗುತ್ತೆ. ಆಗ ಈ ರೇಷಿಯೋ ಏನಿದೆ ಈಗ 10 crore ವರ್ಸಸ್ 130 crore ಇರೋ ರೇಷಿಯೋ ಡೆಫಿನೆಟ್ಲಿ ಚೇಂಜ್ ಆಗ್ತಾ ಹೋಗುತ್ತೆ. ಗ್ರೇಟ್. ಸೊ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಏಜ್ ಗ್ರೂಪ್. ಇವಾಗ 30+ ಅನ್ಕೊಳ್ಳೋಣ. ಸುಮಾರು ಒಂದು 10 ವರ್ಷ ಕೆಲಸ ಮಾಡಿದ ಅವನು. 10 ವರ್ಷ ಕೆಲಸ ಮಾಡಿ ಈಗಷ್ಟೇ ಮದುವೆ ಆಗಿದ್ದಾರೆ. ಒಂದು ಮನೆ ತಗೋಬೇಕು ಅಂತ ಆಸೆ ಇದೆ, ಅಥವಾ ತಗೊಂಡಿರಬಹುದು. ಇವೆರಡು ಆಪ್ಷನ್ಸ್ ಇಟ್ಕೊಳ್ಳೋಣ. ಜೊತೆಗೆ ಒಂದು ಮಗು ಕೂಡ ಇರಬಹುದು. ಈ ಥರದವರು ಅವರ ಟ್ಯಾಕ್ಸ್ ಪ್ಲಾನಿಂಗ್ ಅನ್ನ ಹೇಗೆ ಮಾಡ್ಬೇಕಾಗತ್ತೆ? ಮೊದಲನೇದಾಗಿ ಅವರು ಫಸ್ಟ್ ಇಯರ್ ಅವ್ರು ಯಾವತ್ತು ಎಂಪ್ಲಾಯ್ ಆದ್ರು ಅವತ್ತಿಂದ ಅವರಿಗೆ ಇನ್ಕಮ್ ಟ್ಯಾಕ್ಸ್ ಬರುತ್ತೋ ಇಲ್ವೋ ರಿಟರ್ನ್ ಫೈಲ್ ಮಾಡ್ತಾ ಬಂದ್ಬಿಡ್ಬೇಕು. ಯಾಕೆ ಅಂದ್ರೆ ಅದೊಂದು ಹಿಸ್ಟ್ರಿ ಕ್ರಿಯೇಟ್ ಮಾಡುತ್ತೆ. ನಾನು ಏನು ದುಡ್ದೆ ಅನ್ನೋದನ್ನ ಸರ್ಕಾರಕ್ಕೆ ತಿಳಿಸ್ದಂತ ನನ್ನ ಹತ್ರ ಒಂದು ದಾಖಲೆ ಇರುತ್ತೆ. ಫಸ್ಟ್ ಥಿಂಗ್ ಅವ್ರು ಮಾಡ್ಬೇಕಾಗಿರೋದು ಟ್ಯಾಕ್ಸ್ ಫೈಲ್ ಮಾಡ್ತಾ ಬರಬೇಕು. ಎರಡನೇದು, ನಾನು ಒಂದು ಫಾರ್ಮುಲಾ ಇದೆ, ಇದು ಸರಿನಾ ತಪ್ಪ ಪ್ರತಿಯೊಬ್ಬರಿಗೂ ಅವ್ರವ್ರು ಅಳವಡಿಸ್ಕೊಂಡ್ರೆ ಗೊತ್ತಾಗುತ್ತೆ. 30-30-40 ಅಂತ ಫಾರ್ಮುಲಾ. ಏನೇ ನಿಮ್ಮ ಆದಾಯ ಬರಲಿ ಅದರಲ್ಲಿ 30% ಶುಡ್ ಟೇಕ್ ಕೇರ್ ಆಫ್ ಯುವರ್ ಬೇಸಿಕ್ ನೆಸೆಸಿಟೀಸ್. ಓಕೆ. 30% ಈಸ್ ಫಾರ್ ಯುವರ್ ಲಕ್ಸುರೀಸ್ ಅಂಡ್ ಪ್ಯಾಷನ್. ಓಕೆ. ನೀವೊಂದು ಸಿನಿಮಾ ನೋಡಕ್ ಇಷ್ಟ ಇದೆ, ನೀವೊಂದು ರಮ್ಮಿ ಆಡಕ್ ಇಷ್ಟ ಇದೆ, ಏನಾದ್ರೂ ಮಾಡಿ. 30% ಈಸ್ ದಟ್. 40% ಶುಡ್ ಬಿ ಟುವರ್ಡ್ಸ್ ಯುವರ್ ಸೇವಿಂಗ್ಸ್ ಅಂಡ್ ಇನ್ವೆಸ್ಟ್ಮೆಂಟ್. ಈ ಫಾರ್ಮುಲಾನ ಅವರು ಲೆಟ್ಸ್ ಸೇ ಒಂದು 22-23 ವರ್ಷದಲ್ಲಿ ಯಾರಿಗೋ ಒಬ್ಬರಿಗೆ ಕೆಲಸ ಸಿಕ್ಕಿದೆ, ಅವ್ರು ಈಗ ಒಂದು 30 ವರ್ಷ ಆಗಿದೆ. ಸುಮಾರು 7-8 ವರ್ಷ ಈ ಫಾರ್ಮುಲಾನ ಅವ್ರು ಅಪ್ಲೈ ಮಾಡ್ತಾ ಬಂದ್ರೆ ಅವ್ರ ಹತ್ರ ಈಗ ಮನೆ ತಗೊಳ್ಳಿಕ್ಕೆ ಒಂದು ಕಾರ್ಪಸ್ ಬಿಲ್ಡ್ ಆಗಿರುತ್ತೆ. ಮನೆ ತಗೊಳ್ಳೋದು ಇವಾಗ ಹೇಗೆ, ಸಾಧಾರಣ ನೀವು ಒಂದು ಕೋಟಿ ರೂಪಾಯಿ ಮನೆ ತಗೋಬೇಕು, ಒಂದು ಫ್ಲಾಟ್ ತಗೋಬೇಕು ಅನ್ಕೊಂತೀರಾ ಅನ್ಕೊಳ್ಳಿ. ಬ್ಯಾಂಕ್ನವರು ನಿಮಗೆ 85% ಅಷ್ಟು ಸಾಲ ಕೊಡ್ತಾರೆ. 85 lakhs ಕೊಡ್ತಾರೆ. ಇನ್ನು 15 ಲಕ್ಷ ನೀವು ನಿಮ್ಮ ಕೈಯಿಂದ ಮಾರ್ಜಿನ್ ಮನಿ ಅಂತ ಹಾಕ್ಬೇಕಾಗತ್ತೆ. ಈ ಒಂದು 7-8 ವರ್ಷದಲ್ಲಿ ನೀವು 15 ಲಕ್ಷ ಉಳಿಸ್ಕೊಂಡಿರ್ಬೇಕು, ಮೊದಲನೇದು. ಎರಡನೇದು, ನಿಮ್ಮ ಆದಾಯ 85 lakh ಲೋನ್ನ ತೀರ್ಸೋಷ್ಟು ನಿಮಗೆ ಸಾಮರ್ಥ್ಯ ಇದೆ ಅನ್ನೋದನ್ನ ನೀವು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಮುಖಾಂತರ ಡಿಸ್ಪ್ಲೇ ಮಾಡಬೇಕಾಗುತ್ತೆ. ಹಾಗಾಗಿ ಒಂದು ಕಡೆ ಡಿಸಿಪ್ಲಿನ್ಡ್ ಆಗಿ 30-30-40 ರೂಲ್ ಫಾಲೋ ಮಾಡಬೇಕು. ಎರಡನೇ ಕಡೆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ನೀವು ಫೈಲ್ ಮಾಡ್ತಾ ಅದನ್ನ ದಾಖಲೆ ಇಟ್ಕೊಳ್ಳಿ. ಅಷ್ಟು ನಾನು ಒಂದು ಜೆನ್ಸಿ ಕ್ವಶನ್ ಕೇಳ್ತೀನಿ ಸರ್ ನಿಮ್ಗೆ. ಈಗಿನ ಕಾಲದಲ್ಲಿ ಮನೆ ತಗೊಳ್ಳೋದು ಒಳ್ಳೆ ಇನ್ವೆಸ್ಟ್ಮೆಂಟಾ? ಸರ್, ಇದ್ರ ಬಗ್ಗೆ 2 ಒಪಿನಿಯನ್ ಇದೆ. ನನಗೆ ನನ್ನದೇ ಸ್ವಂತ ಮನೆ ಇದ್ರೆ ನನಗೆ ಖುಷಿ ಕೊಡುತ್ತೆ ಅನ್ನೋ ಕಾರಣಕ್ಕೆ ಖಂಡಿತ ಒಂದು ಮನೆ ತಗೊಳ್ಬೇಕು. ಓಕೆ. ಇದು ನೀವು ಓಲ್ಡ್ ಟೈಮ್ ಥಾಟ್ ಇರ್ಬೋದು ಅಥವಾ ಜೆನ್ಸಿಗೂ ಕೂಡ ಅಪ್ಲೈ ಆಗುತ್ತೆ. ಯಾಕಂದ್ರೆ ಸೈಕಲಾಜಿಕಲ್ ಬೆನಿಫಿಟ್ ಆಫ್ ಹ್ಯಾವಿಂಗ್ ಯುವರ್ ಓನ್ ಹೌಸ್ ಏನಿದೆ ಅದನ್ನ ಸಾಧಾರಣವಾಗಿ ನೀವು ದುಡ್ಡಿನಿಂದ ಅಳಿಲಿಕ್ಕೆ ಸಾಧ್ಯ ಇಲ್ಲ. ಓಕೆ. ಎರಡನೇ ಮನೆ ತಗೋಬೇಕಾ, ನನ್ಗೊಂದು 45 ವರ್ಷ ಆಯ್ತು, ನನ್ನ ಹತ್ರ ಇನ್ನೊಂದು ಸ್ವಲ್ಪ ಕಾರ್ಪಸ್ ಬಿಲ್ಡ್ ಆಯ್ತು, ಎರಡನೇ ಮನೆ ತಗೋಬೇಕಾ ಅನ್ನೋ ಪ್ರಶ್ನೆ ಬಂದಾಗ ಆಗ ನೀವು ಇದು ಗುಡ್ ಇನ್ವೆಸ್ಟ್ಮೆಂಟಾ ಬ್ಯಾಡ್ ಇನ್ವೆಸ್ಟ್ಮೆಂಟಾ ಅಂತ ಯೋಚನೆ ಮಾಡಬೇಕೇ ಹೊರತು ಮೊದಲನೇದಕ್ಕೆ ಪ್ರಾಬಬ್ಲಿ ನೀವು ಆ ಯೋಚನೆ ಮಾಡಬಾರ್ದು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಕುಟುಂಬಕ್ಕೊಂದು ಮನೆ ಇರಬೇಕು. ನೈಸ್. ಸೊ ಕಮಿಂಗ್ ಬ್ಯಾಕ್ ಟು ಅವರ್ ಪ್ಲಾನಿಂಗ್, ಟ್ಯಾಕ್ಸ್ ಪ್ಲಾನಿಂಗ್. ಸೊ ಆವರೇಜ್ 30-31 ಇಯರ್ಸ್ ಇರುವಂತಹ ವ್ಯಕ್ತಿ ಹೇಗೆ ಪ್ಲಾನ್ ಮಾಡಬಹುದು ಅನ್ನೋದನ್ನ ಕ್ಯಾನ್ ವಿ ಕಂಟಿನ್ಯೂ ಅಂತ? ಓಕೆ. ಸೊ ಈ 40% ಅವ್ರು ಏನು ಸೇವಿಂಗ್ಸ್ ಸ್ಟ್ರೋಕ್ ಇನ್ವೆಸ್ಟ್ಮೆಂಟ್, ಅದು ಸೇವಿಂಗ್ಸ್ ಆಗ್ಬೋದು ಇನ್ವೆಸ್ಟ್ಮೆಂಟು ಆಗ್ಬೋದು ಅಂತ ಇದ್ರೆ ಅದರಲ್ಲಿ ನೀವು ಒಂದಿಷ್ಟು ಹಣನ ನಿಮ್ಮ ಎಮರ್ಜೆನ್ಸಿ ಫಂಡ್ ಅಂತ ಇಟ್ಕೊಳ್ಬೇಕು. ಏನು, ಇವತ್ತಿನ ದಿನದಲ್ಲಿ ನಿಮಗೆ ಗೊತ್ತಿದೆ ಕೆಲಸ ಹೋಗ್ಬಿಡ್ಬೋದು ಸಡನ್ ಆಗಿ, ನಾನು ಮಾಡ್ತಾ ಇರುವಂತಹ ಉದ್ಯಮದಲ್ಲಿ ಏನೋ ತೊಂದರೆಗಳು ಬರ್ಬೋದು, ನ್ಯಾಚುರಲ್ ಕೆಲಾಮಿಟೀಸ್ ಸರ್. ಎವ್ರಿ ಸೆಕೆಂಡ್ ಇಯರ್ ಯು ಕ್ಯಾನ್ ಗೋ ಅನ್ಎಂಪ್ಲಾಯ್ಡ್. ಇವಾಗ ವಾರ್ ನಡೀತಾ ಇದೆ ಬೇರೆ ಕಡೆ, ಅದರ ಇಂಪ್ಯಾಕ್ಟ್ ನಮ್ದು ಏನೂ ತಪ್ಪಿಲ್ದೇ ಇದ್ರೂ ಅದರ ಇಂಪ್ಯಾಕ್ಟ್ ನಮ್ಮ ಮೇಲೆ ಆಗ್ಬೋದು. ಇದೆಲ್ಲ ಇರೋದ್ರಿಂದ ಒಂದು ಎಮರ್ಜೆನ್ಸಿ ಫಂಡ್ ಅಂತ ಹೇಳ್ಬೇಕು. ಏನು, 6 ತಿಂಗಳಿಂದ 12 ತಿಂಗಳು ನಿಮ್ಮ ಕೆಲಸನೇ ಇಲ್ದೇ ಇದ್ರು ಆ ಮೊದಲನೇ 30% ಇದೆಯಲ್ಲ ನಿಮ್ಮ ಬೇಸಿಕ್ ನೆಸೆಸಿಟೀಸ್, ಅದನ್ನ ಅಟ್ಲೀಸ್ಟ್ ನೀವು ನಡ್ಸ್ಕೊಂಡು ಹೋಗುವಂತ ಒಂದು ಫಂಡ್ ನ ನೀವು ಇಡಬೇಕು. ಸರ್, ಈ ವಯಸ್ಸಿನ ಹುಡುಗರು ಪ್ರಾಬ್ಲಮ್ ಹೆಂಗ್ ಗೊತ್ತಾ, ಇನ್ಕ್ಲೂಡಿಂಗ್ ನಾನು ಸೇರಿ, ಈ 30-40 ಎಲ್ಲ ಡಿವೈಡ್ ಮಾಡಿರ್ತೀವಿ ಸರ್ ತಲೆನಲ್ಲಿ. ಶಾಪಿಂಗ್ ಹೋದಾಗ ಎಲ್ಲ 100 ಆಗ್ಬಿಡುತ್ತೆ ಸರ್, ಅದು ಎಲ್ಲ ಖರ್ಚು ಮಾಡ್ಬಿಡ್ತೀವಿ ನಾವು. ಕಮಿಂಗ್ ಬ್ಯಾಕ್, ಅದಕ್ಕೆ ಡಿಸಿಪ್ಲಿನ್ ತುಂಬಾ ಮುಖ್ಯ. ಯಾಕೆಂದ್ರೆ ನೀವು 30ಕ್ಕೆ ಹೋದಾಗ ನೀವು 7-8 ವರ್ಷ ಕಳ್ಕೊಂಡ್ ಬಿಟ್ಟಿರ್ತೀರಿ ಈಗಾಗ್ಲೇ. ಅಂಡ್ ದಟ್ ಈಸ್ ಯುವರ್ ಪೀಕ್ ಪೀರಿಯಡ್. ನೀವು ಹಸಲ್ ಮಾಡ್ಬೋದು, ನೀವು ಎಕ್ಸ್ಟ್ರಾ ಡಬಲ್ ಶಿಫ್ಟ್ ಮಾಡ್ಬೋದು, ನೀವು ಮೇನ್ ಒಂದು ಕೆಲಸ ಮಾಡ್ತಿದ್ದೀರಿ, ರಾತ್ರಿ ಕೂತ್ಕೊಂಡು ಇನ್ನೊಂದು ಕೆಲಸ ಮಾಡ್ಬೋದು. ಇದೆಲ್ಲ ಮಾಡಿ ನೀವು ದುಡ್ದಂತ ಹಣನ ನೀವು ಈ 30-30-40 ರೂಲ್ ನಲ್ಲಿ ಮಾಡ್ತಾ ಬಂದ್ರೆ ಬೈ ದ ಟೈಮ್ ಯು ಆರ್ 31-32 ಯು ವಿಲ್ ಬಿ ಕಂಫರ್ಟಬಲ್ ಟು ಬೈ ಅ ಹೌಸ್. ಅಟ್ ಲೀಸ್ಟ್ ಆ ಮಾರ್ಜಿನ್ ಮನಿಗೆ ನಿಮ್ಮ ಹತ್ರ ಹಣ ಇರುತ್ತೆ. ದಟ್ ಈಸ್ ಯುವರ್ ಫಸ್ಟ್ ಲೆವೆಲ್ ಆಫ್ ಪ್ಲಾನಿಂಗ್. ಇದು ನಂತರ ಏನಾಗುತ್ತೆ, ಫ್ಯಾಮಿಲಿ ದೊಡ್ಡದಾಗತ್ತೆ, ಮಕ್ಕಳು,
ಅವರ ಎಜುಕೇಶನ್ನು ಎಲ್ಲ ಬಂದಾಗ ನಿಮ್ಮ ಆದಾಯ ಕೂಡ ದೊಡ್ಡದಾಗ್ತಾ ಬರುತ್ತೆ. ಆಗ್ಲಿಲ್ಲ ಅಂತ ಇಟ್ಕೊಳ್ಳಿ, ಹೌ ಟು ಕೌಂಟರ್ ಬ್ಯಾಲೆನ್ಸ್ ಇಟ್ ಅಂತ ಕೇಳೋದಾದ್ರೆ, ಈ 40% ಅಂತೂ ನಿಮ್ದು ಹಾಗೆ ಇದೆ. ಆ 40% ನೀವು ಗೋಲ್ ಬೇಸ್ಡ್ ಇನ್ವೆಸ್ಟ್ಮೆಂಟ್, ನನಗೆ 35ಕ್ಕೆ ಇದನ್ನ ಮಾಡಬೇಕು, ನನ್ನ ಮಗುನ ಸ್ಕೂಲಿಗೆ ಸೇರಿಸ್ಬೇಕು ಅಂತ ಇದ್ರೆ ಅದಕ್ಕೆ ಗೋಲ್ ಮಾಡಿ ಅದಕ್ಕೆ ಇನ್ವೆಸ್ಟ್ ಮಾಡಬೇಕು. ಆಕ್ಚುಲಿ ನಾನು ಅವಾಗಲೇ ಹೇಳ್ತಾ ಇದ್ದೆ ನಿಮಗೆ, ಯಾರೋ ಒಬ್ರು ನನಗೆ ಟಾರ್ಚರ್ ಕೊಟ್ಬಿಟ್ರು ಸರ್, ಒಂದು ಇನ್ಶೂರೆನ್ಸ್ ಪಾಲಿಸಿ ತಗೊಳ್ಳಿ ಅಂತೇಳಿ. ನಾನು ವಿಧಿ ಇಲ್ದಿರ ತಗೊಂಡ್ಬಿಟ್ಟೆ ನಾನು ಅವ್ರ ಹತ್ರ. ಯಾಕಾರು ಕೊಟ್ಟದ್ನೋ, ಯಾಕಾರು ಇವ್ರ ಕಾಟ ತಪ್ಪಿದ್ರೆ ಸಾಕು ಅಂತ. ಬಿಲೀವ್ ಇಟ್ ಆರ್ ನಾಟ್, ಅದು 12 ವರ್ಷದ ಹಿಂದೆ ಮಾಡ್ದಂತ ನನ್ನ ಪ್ರಯತ್ನ. ಯಾಕಂದ್ರೆ ಅವತ್ತಿನ ದಿವಸ 40,000 ಇಸ್ ಎ ಬಿಗ್ ಮನಿ, ಏನೋ 2-3 ತಿಂಗಳು ಬಾಡಿಗೆ ಕಟ್ಬೋದು ನಾವು ಅನ್ನೋ ಥರ ಇತ್ತು ಅವಾಗ ಶುರು ಮಾಡಿದಾಗ. ಬಟ್ ಇವತ್ತಿಗೆ ಆ ಬಿಲ್ಡ್ ಆಗಿ 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 ಇಟ್ ಇಸ್ ಗೋಯಿಂಗ್ ಟು ಮೆಚ್ಯೂರ್ ಇನ್ ದ ನೆಕ್ಸ್ಟ್ ಕಪಲ್ ಆಫ್ ಮಂತ್ಸ್. ಆ್ಯಂಡ್ ಒಂದು ಲಮ್ಸಮಲ್ಲಿ ದುಡ್ಡು ಬರುತ್ತೆ ಅನ್ನೋದು ನನಗೆ ಬಂದಾಗ ಐ ಕ್ಯಾನ್ ಪ್ಲಾನ್ ಫಾರ್ ಮೈ ಫ್ಯಾಮಿಲಿ. ವಾಟ್ ಅ ಗ್ರೇಟ್ ಥಿಂಗ್ ಇಟ್ ಹ್ಯಾಪನ್ ಅನ್ನೋದು ನನ್ನ ಮನಸ್ಸಿಗೆ ಯಾವಾಗಲೂ, ಅಂದರೆ ಇಟ್ಸ್ ಅ ರೈಟ್ ಥಿಂಗ್ ದಟ್ ಡಿಡ್. ಅದು 95% ಆಫ್ ದ ಟೈಮ್ಸ್ ಇನ್ವೆಸ್ಟ್ ಮಾಡ್ಬೇಕಾದ್ರೆ ನಮ್ಮ ಸ್ವಇಚ್ಛೆಯಿಂದ ಮಾಡಲ್ಲ ಸರ್, ನಾವು ಯಾರೋ ಹೇಳಿದ್ರು ಅಂತಾನೆ ಮಾಡೋದು ನಾವು. ಸೊ ಯಾರಾದರೂ ನಿಮಗೆ ಕಾಟ ಕೊಡ್ತಾ ಇದ್ರೆ ಇನ್ವೆಸ್ಟ್ ಮಾಡಿ ಅಂತ ಬೈಕೊಂಡಾದ್ರೂ ಮಾಡಿ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಸೊ ಇವಾಗ ಮೂವಿಂಗ್ ಟು ದ ನೆಕ್ಸ್ಟ್ ಸ್ಲ್ಯಾಬ್ ಸರ್, ಇವಾಗ 40+, ಸುಮಾರು ನಮ್ಮ ಬೆಂಗಳೂರಂತಹ ಒಂದು ಸಿಟಿನಲ್ಲಿ ಮಿನಿಮಮ್ 40+ನವರು ಒಂದು 25-40 ಲಕ್ಷ ದುಡಿತಾರೆ ಅಂತ ಇಟ್ಕೊಳ್ಳೋಣ ಸರ್. ಇವಾಗ ಒಂದು ಮನೆ ನಡೆಸಬೇಕು ಅಂದ್ರೆ 1 ಲಕ್ಷ ರೂಪಾಯಿ ಬೇಕು ತಿಂಗಳಿಗೆ, ಇವಾಗ ಫ್ಯಾಮಿಲಿ ಆಫ್ 3 or 4. ಸೊ ಒಂದು ಕಡೆ ಟ್ಯಾಕ್ಸ್ ಕಟ್ಟಬೇಕು ಅನ್ನೋ ಭಾರ ಇರುತ್ತೆ, ಮತ್ತೊಂದು ಕಡೆ ಅಷ್ಟೇ ದುಡಿಬೇಕು ಅನ್ನೋ ಒಂದು ರೆಸ್ಪಾನ್ಸಿಬಿಲಿಟಿನೂ ಇರುತ್ತೆ. ಸೊ ಈ ಥರದ ಸಮಯದಲ್ಲಿ ಹೌ ಶುಡ್ ದೇ ಪ್ಲಾನ್ ದೇರ್ ಬರ್ನ್ ವರ್ಸಸ್ ಅರ್ನ್? ಓಕೆ, ಈ 30-30-40 ರೂಲನ್ನೇ ಕಂಟಿನ್ಯೂ ಮಾಡಿ ಈ ಗ್ರೂಪ್ಗೆ ಅಪ್ಲೈ ಆಗುತ್ತಾ ಅಂತ ಒಂದು ಟೆಸ್ಟ್ ಮಾಡೋಣ. ಈಗ ಏನಾಯ್ತು, ನೀವು ಹೇಳಿದಾಗೆ ಅವರೊಂದು 25-40 ಲಕ್ಷ ಅರ್ನಿಂಗ್ ಲೆವೆಲ್ಗೆ ಬಂದಿದ್ದಾರೆ. ಸಾಧಾರಣ ತಪ್ಪೇನ್ ಮಾಡ್ತಾರೆ ಗೊತ್ತಾ, ಈ ಬ್ರಾಕೆಟ್ನಲ್ಲಿ ಫಸ್ಟ್ 30ನಲ್ಲಿ ಬೇಸಿಕ್ ನೆಸೆಸಿಟೀಸ್ ಮುಗಿದೋಗುತ್ತೆ. 2ನೇ 30 ಇದೆಯಲ್ಲ ಲಕ್ಸುರೀಸ್, ಅನ್ಫಾರ್ಚುನೇಟ್ಲಿ ಅಷ್ಟೊತ್ತಿಗೆ ನಾವು ಅದು ಬೇಸಿಕ್ ನೆಸೆಸಿಟಿ ಅಂತ ತಿಳ್ಕೊಳ್ಳೋಂಥ ಭ್ರಮೆನಲ್ಲಿ ಬಂದ್ಬಿಟ್ಟಿರ್ತೀವಿ. ವೆರಿ ನೈಸ್. ಅವಾಗ ದೇ ಸ್ಟಾರ್ಟ್ ಥಿಂಕಿಂಗ್, 60% ನನಗೆ ಬೇಸಿಕ್ ನೆಸೆಸಿಟಿ ಆಯ್ತಲ್ಲ ಅನ್ನೋ ಒಂದು ಭ್ರಮೆನಲ್ಲಿ ಇದ್ದು ದೇ ಸ್ಟಾರ್ಟ್ ಓವರ್ ಸ್ಪೆಂಡಿಂಗ್ ಆನ್ ಥಿಂಗ್ಸ್ ವಿಚ್ ದೇ ಡೋಂಟ್ ನೀಡ್. ವೆರಿ ನೈಸ್. ಇದು ಆದ ತಕ್ಷಣ ಆ ಫಿನಾನ್ಷಿಯಲ್ ಸ್ಟ್ರೆಸ್ ಹೆಚ್ಚಾಗ್ತಾ ಹೋಗುತ್ತೆ. ಬಿಕಾಸ್ ನಿಮ್ಮ ಫ್ಯಾಮಿಲಿ ದೊಡ್ಡದಾಗಿದೆ. ವೆನ್ ಯು ಆರ್ ಅರೌಂಡ್ ಲೆಟ್ಸ್ ಸೇ 40, ನಿಮ್ಮ ಪೇರೆಂಟ್ಸ್ಗೆ ಏಜ್ ಆಗ್ತಾ ಬಂದಿರುತ್ತೆ, ಮೆಡಿಕಲ್ ಎಕ್ಸ್ಪೆನ್ಸಸ್ ಹೆಚ್ಚಾಗಿರುತ್ತೆ. ಇದೆಲ್ಲ ಆದಾಗ ನಿಮ್ಮ ಇನ್ಶೂರೆನ್ಸ್ ಪಾಲಿಸಿನೂ ರೇಟ್ ಜಾಸ್ತಿ ಆಗಿರುತ್ತೆ. ಇದೆಲ್ಲ ಆದಂತ ಪರಿಸ್ಥಿತಿನಲ್ಲಿ ಆವಾಗ ನಾನೇನೋ ಮಾಡಬೇಕು ಅಂತ ಶುರು ಮಾಡಿದ್ರೆ ಇಟ್ ಇಸ್ ಟೂ ಲೇಟ್, ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅವಾಗ. ಸರ್, ದಿಸ್ ಲೀಡ್ಸ್ ಮೀ ಟು ಅನದರ್ ಕ್ವಶನ್ ಸರ್. ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ವರ್ಸಸ್ ಕ್ವಾಲಿಟಿ ಆಫ್ ಲಿವಿಂಗ್ ವ್ಯತ್ಯಾಸ ಏನು ಸರ್? ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅನ್ನೋದು ಹೊರಗಡೆಯಿಂದ ಇಟ್ಸ್ ಅ ಔಟ್ವರ್ಡ್ ಲುಕ್ ಆಫ್ ವಾಟ್ ಐ ವಾಂಟ್. ಅಂದ್ರೆ ಸಮಾಜ ಏನು ಮಾಡ್ತಾರೆ ಅದನ್ನ ನಾನು ಏಪ್ ಮಾಡ್ತೀನ, ಈ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅಲಾಂಗ್ ವಿತ್ ಇನ್ಫ್ಲೇಷನ್. ಅಂದ್ರೆ ಬೇರೆಯವರು ಮಾಡ್ತಿರೋದನ್ನ ನಾನು ಕಾಪಿ ಮಾಡಿ ಮಾಡೋದು, ಅಥವಾ ಯಾರೋ ಒಬ್ರು ಲಕ್ಸುರಿ ಫೋನ್ ತಗೊಂಡ್ರು ನಾನು ತಗೊಳ್ಬೇಕು ಅನ್ಕೊಳ್ಳೋದು, ಪ್ಲಸ್ ಅದರ ಹಣದುಬ್ಬರ ಹೆಚ್ಚಾಗೋದು, ಇನ್ಫ್ಲೇಷನ್, ಅದರ ಬೆಲೆ ಹೆಚ್ಚಾಗಿರೋದು, ಈ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್. ಕ್ವಾಲಿಟಿ ಆಫ್ ಲಿವಿಂಗ್ ಈಸ್ ಸೈಕಲಾಜಿಕಲ್, ಈಸ್ ಇಂಟರ್ನಲ್ ಕಾನ್ಸೆಪ್ಟ್. ನನಗೆ ಈ 30-30-40 ರೂಲನ್ನ ನಾನು ಒಂದು 22 ವರ್ಷದಲ್ಲಿ 23 ವರ್ಷದಲ್ಲಿ ಶುರು ಮಾಡಿದ್ರೆ ಐ ವಿಲ್ ಟೆಲ್ ಯು, ನೀವು 75 ಆದ್ರೂ ಅದೇ ಫಾರ್ಮುಲಾನೇ ಅಪ್ಲೈ ಮಾಡ್ತಾ ಹೋಗ್ತೀರಾ. ಅಂಡ್ ಯುವರ್ ಕ್ವಾಲಿಟಿ ಆಫ್ ಲಿವಿಂಗ್ ವುಡ್ ಹ್ಯಾವ್ ಆಕ್ಚುಲಿ ಗಾನ್ ಅಪ್ ವಿತೌಟ್ ಯು ರಿಯಲೈಸಿಂಗ್. ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅವಾಗ ಬೇಕೇ ಆಗಿಲ್ಲ, ಕ್ವಾಲಿಟಿ ಆಫ್ ಲಿವಿಂಗ್ ವುಡ್ ಹ್ಯಾವ್ ಗಾನ್ ಅಪ್ ಆಟೋಮ್ಯಾಟಿಕ್. ಸ್ವಲ್ಪ ಫಿಲಸಾಫಿಕಲ್ ಇದು. ಯಂಗರ್ ಜನರೇಷನ್ ನೀವು ಹೇಳಿದಾಗ ಜೆನ್ಸಿಗೆ ಇದು ಕನೆಕ್ಟ್ ಆಗದೇ ಇರಬಹುದು, ಆದ್ರೆ ಅದನ್ನ ನನ್ನ ಅಭಿಪ್ರಾಯ ಏನು ಅಂದ್ರೆ ಸ್ಕೂಲ್ ಕಾಲೇಜ್ ಲೆವೆಲ್ನಲ್ಲೇ ಇದನ್ನ ಹೇಳ್ಕೊಡ್ತಾ ಬಂದ್ರೆ, ಇಫ್ ದಟ್ ಬಿಕಮ್ಸ್ ಅ ಪಾರ್ಟ್ ಆಫ್ ಯುವರ್ ಲೈಫ್, ಬೈ ದ ಟೈಮ್ ಯು ಆರ್ 40 ನೀವು ರಾಜನ್ ತರ ಇರ್ಬೋದು ಲಿಟ್ರಲಿ. ಈವನ್ ವಿತ್ 25 lakh ಕೈಂಡ್ ಆಫ್ ಅರ್ನಿಂಗ್ ನೀವು ಒಂದು ರಾಜನ್ ತರ ಇರ್ಬೋದು. ಆ ಒಂದು ಮಟ್ಟಕ್ಕೆ ಹೊರಟೋಗ್ಬಿಟ್ಟಿರ್ತೀರಿ ನೀವು. ನೈಸ್. ಸೊ ಇವಾಗ ಒಂದು 50+ ಬರೋಣ ಸರ್ ಕ್ಯಾಟಗರಿ. 50+ ಅಲ್ಲಿ ಏನಾಗುತ್ತೆ, ಅವ್ರಿಗೆ ಮುಕ್ಕಾಲ್ ಭಾಗದ ಇನ್ವೆಸ್ಟ್ಮೆಂಟ್ಸು, ಆ ಆಕ್ಟಿವ್ ಇನ್ವೆಸ್ಟ್ಮೆಂಟ್ ಲೈಫ್ ಆಗೋಗಿದೆ. ಅವ್ರಿಗಿನ್ನ 10 ವರ್ಷ ಇದೆ ದುಡಿಲಿಕ್ಕೆ, ಅದಾದ್ಮೇಲೆ ರಿಟೈರ್ಮೆಂಟ್ ಇದೆ, ಜೊತೆಗೆ ರೆಸ್ಪಾನ್ಸಿಬಿಲಿಟಿನೂ ಇದೆ. ಇವ್ರು ಹೇಗೆ ಅವರ
ಟ್ಯಾಕ್ಸ್ ಪ್ಲಾನ್ ಮಾಡ್ಬೋದು ಅಂತ ಅನ್ಸುತ್ತೆ ಸರ್. ಓಕೆ, ಇಲ್ಲಿ ಟ್ಯಾಕ್ಸ್ ನ ಪ್ಲಾನಿಂಗ್ ಏನಾಗುತ್ತೆ, ಒಂದು ಲೆವೆಲ್ಗೆ ಬಂದ್ಮೇಲೆ ಒಂದು 15-16 ಲಕ್ಷ 18 ಲಕ್ಷದ ಲೆವೆಲ್ಗೆ ಬಂದ್ಮೇಲೆ ನಿಮಗೆ ಇವತ್ತಿನ ದಿನದಲ್ಲಿ ಟ್ಯಾಕ್ಸ್ ಪ್ಲಾನ್ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಯಾಕಂದ್ರೆ ಟ್ಯಾಕ್ಸ್ ಆಲ್ಮೋಸ್ಟ್ ಫ್ರೀಸ್ ಆಗ್ಬಿಡುತ್ತೆ. ಅಲ್ಲಿಂದ ಮೇಲೆ ನೀವೇನೇ ದುಡಿದ್ರು 30% ಸರ್ಕಾರಕ್ಕೆ ಹೋಗ್ತಾ ಇರುತ್ತೆ, ಕಟ್ಲೇಬೇಕು. ದಟ್ ಈಸ್ ದ ರಿಯಾಲಿಟಿ. ಆಗ ನೀವ್ ಏನ್ ಮಾಡ್ಬೋದು, ಸೊ ನಾವು ಹಿಂದಿನ ಬ್ರಾಕೆಟ್ ಅಲ್ಲಿ 35 to 45, 50 ಬ್ರಾಕೆಟ್ ನವ್ರು ಏನಿದ್ದಾರೆ, ಅವಾಗ ನೀವು ಆಕ್ಟಿವ್ ಆಗಿ ನಿಮ್ಮ ವೆಲ್ತ್ ಕ್ರಿಯೇಷನ್, ಒಂದು ಉತ್ತಮವಾದಂತ ರಿಟರ್ನ್ ಕೊಡುವಂತ ಇನ್ವೆಸ್ಟ್ಮೆಂಟ್ ಕಡೆ ನೀವು ನಿಮ್ಮ ಹಣನ ಇನ್ವೆಸ್ಟ್ ಮಾಡ್ಲಿಕ್ಕೆ ಶುರು ಮಾಡಿದ್ರೆ, ಬೈ ದ ಟೈಮ್ ಯು ಆರ್ 50, ಅವರ ಜಾಬ್ ನಲ್ಲಾಗ್ಲಿ ಏನಾಗುತ್ತೆ, ಅವ್ರು ಸ್ಟಾಗ್ನೇಟ್ ಆಗ್ಲಿಕ್ಕೆ ಶುರು ಆಗ್ಬಿಟ್ಟಿರ್ತಾರೆ. ಯಾಕಂದ್ರೆ ಯಂಗರ್ ವರ್ಕ್ ಫೋರ್ಸ್ ಬಂದ್ಬಿಟ್ಟಿರ್ತಾರೆ, ಲೀಡರ್ಶಿಪ್ ಲೆವೆಲ್ಗೆ ಹೊಟ್ಟೋಗಿರ್ತಾರೆ ಕೆಲವರು, ಅಥವಾ ಸ್ವಂತ ಉದ್ಯಮ ಮಾಡ್ತಿದ್ದವರು, ಅವ್ರದ್ದು ಒಂದು ಫೆಟೀಗ್ ಬಂದ್ಬಿಟ್ಟಿರುತ್ತೆ. 25 ವರ್ಷ ಕೆಲಸ ಮಾಡಿದ್ನಪ್ಪ ನಾನು ಅನ್ನೋ ಒಂದು ಫೆಟೀಗ್ ಬಂದ್ಬಿಟ್ಟಿರುತ್ತೆ. ಆಗ ಸಿಕ್ಕಾಪಟ್ಟೆ ರಿಸ್ಕ್ ಟೇಕಿಂಗ್ ಎಬಿಲಿಟಿ ಇರೋದಿಲ್ಲ ಅವರಿಗೆ, ಹಾಗಾಗಿ ಸ್ಟಾಗ್ನೇಟ್ ಆಗ್ತಾ ಬಂದಿರ್ತಾರೆ. ಆಗ ಪವರ್ ಆಫ್ ಕಾಂಪೌಂಡಿಂಗ್ ಅಂತ ಹೇಳ್ತಾರೆ. ಅಂದ್ರೆ ನೀವು ಇಷ್ಟು ವರ್ಷ ಮಾಡಿದಂಥದ್ದು ಇಟ್ ವಿಲ್ ಸ್ಟಾರ್ಟ್ ಟೇಕಿಂಗ್ ಅ ಹಾಕಿ ಕರ್ವ್. ಅದು ಜೆ ಕರ್ವ್ ಅಥವಾ ಹಾಕಿ ಕರ್ವ್ ಅಂತಾರೆ. ಅಂದ್ರೆ ಅದು ಸಡನ್ ಆಗಿ ಇಟ್ ವಿಲ್ ಸ್ಟಾರ್ಟ್ ಗ್ರೋಯಿಂಗ್ ವೆರಿ ಫಾಸ್ಟ್. ಏನಕ್ಕೆ, ನೀವು 100 ರೂಪಾಯಿ ಮೇಲೆ 12% ಬಂದ್ರೆ ಇಟ್ ಇಸ್ ಜಸ್ಟ್ 12 ರೂಪಿ. ಇಫ್ ಇಟ್ ಈಸ್ ಆನ್ 112, ಇಟ್ ಇಸ್ 13.4 ರೂಪಿ. So that compounding would start if you have consistently invested for the last 15 years. Very nice. 50ಕ್ಕೆ ಬರೋ ಅಷ್ಟೊತ್ತಿಗೆ ಡ್ರಾಸ್ಟಿಕ್ ಆಗಿ ಏನು ಮಾಡಬಾರ್ದು, ಅನ್ಲೆಸ್ ಯು ಆರ್ ಗೆಟಿಂಗ್ ಅ ವಿಂಡ್ ಫಾಲ್. ಕೆಲವ್ರಿಗೆ ಏನಾಗುತ್ತೆ, ESOP ಕೊಟ್ಟಿರ್ತಾರೆ ಕಂಪ್ನಿನಲ್ಲಿ, ಆ ESOP ನ ಮಾನಿಟೈಸ್ ಮಾಡ್ಕೊಳ್ಳುವಂತ ಅಥವಾ ಸೇಲ್ ಮಾಡುವಂತ ಒಂದು ಸಂದರ್ಭ ಬರುತ್ತೆ ಅವ್ರು 50 ಆದಾಗ. ದಟ್ ಈಸ್ ಅ ವಿಂಡ್ ಫಾಲ್ ಗೇನ್. ಆಗ ನೀವು ಅದು ನಿಮ್ಮ ಒಂದು ದೊಡ್ಡ ಗೇನ್, ನಿಮ್ಮ ವೆಲ್ತ್ ಕ್ರಿಯೇಷನ್ ಒಂದು ದೊಡ್ಡ ಸೆಟ್. ಅದು ಅಂಥದ್ದಿಲ್ಲ ಅನ್ಕೊಳ್ಳಿ, ಆಗ ಕನ್ಸಿಸ್ಟೆನ್ಸಿ ಇಸ್ ವಾಟ್ ಇಟ್ ವಿಲ್ ಟೇಕ್ ಯು ಟು ದಟ್ ಜೆ ಕರ್ವ್. ನೈಸ್. ಸೊ ಇದು ಒಂದು ಕ್ಯಾಟಗರಿ ಆದ್ರೆ, ಲಾಸ್ಟ್ 60+ ಏನು, ನಂದು ರಿಟೈರ್ಮೆಂಟ್ ಆಯ್ತು, ನಾನು ಇನ್ನೇನಕ್ಕೆ ಟ್ಯಾಕ್ಸ್ ತೋರಿಸ್ಬೇಕು ಅನ್ನೋ ಪ್ರಶ್ನೆ ಸುಮಾರು ಜನಕ್ಕೆ ಇರುತ್ತೆ. ಸೊ ಅಂಥವ್ರಿಗೆ ತಾವೇನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ನಾವು ಎಷ್ಟೊಂದು ಸಿಚುವೇಶನ್ ಅಲ್ಲಿ ಏನ್ ನೋಡಿದೀವಿ ಅಂದ್ರೆ, ಮೊದಲನೇದು ಅವರಿಗೆ ಪೆನ್ಷನ್ ಬರ್ತಿರ್ಬೋದು, ಅಥವಾ FD ಇಟ್ಕೊಂಡಿರ್ತಾರೆ, ಅದ್ರ ಮೇಲೆ ಒಂದು ಬಡ್ಡಿ ಬರ್ತಾ ಇರ್ಬೋದು. ಇವರೆಲ್ಲರೂ ಟ್ಯಾಕ್ಸ್ ಫೈಲ್ ಮಾಡೋ ಅಗತ್ಯ ಇದೆ. ಅಥವಾ ಟ್ರೇಡಿಂಗ್ ಮಾಡ್ತಿರ್ಬೋದು, ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿರ್ಬೋದು, ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿರ್ಬೋದು, ಅದು ಗೇನ್ ಆಗ್ತಿರ್ಬೋದು. ಇದನ್ನ ತೋರಿಸ್ಬೇಕು. ಒಂದು, ನನ್ನ ಜವಾಬ್ದಾರಿ, ಟ್ಯಾಕ್ಸ್ ಫೈಲಿಂಗ್ ಇಸ್ ಮೈ ಜವಾಬ್ದಾರಿ, ಅದನ್ನ ಮಾಡ್ಲೇಬೇಕು. ಇನ್ನೊಂದೇನ್ ಗೊತ್ತಾ, ಲೆಟ್ಸ್ ಸೇ ಅವರ ಕಾಲ ನಂತರ ಅವರ ಅಸೆಟ್ಟು, ಅವರ ಹಣ ಅವರ ಮಕ್ಕಳಿಗೆ ಇನ್ಯಾರಿಗೋ ಟ್ರಾನ್ಸ್ಫರ್ ಆಗುವಾಗ ಬಹಳಷ್ಟು ಸಲ ಒಂದು ಪ್ರಶ್ನೆ ಬರುತ್ತೆ, ಇವ್ರು ಟ್ಯಾಕ್ಸೇ ಫೈಲ್ ಮಾಡಿಲ್ಲ, ಇವ್ರ ಹತ್ರ ದುಡ್ಡು ಎಲ್ಲಿತ್ತು? ಇನ್ಕಮ್ ಟ್ಯಾಕ್ಸ್ ನಲ್ಲಿ ಏನಾಗುತ್ತೆ, ಈಗ ಲೆಟ್ಸ್ ಸೇ ಯಾರೋ ಒಬ್ರು ಇದಾರೆ, ಮಿಸ್ಟರ್ ಎ, ಅವರ ತಂದೆ ಅಥವಾ ತಾಯಿ, ಅವರು ದೇ ಲಿವ್ಡ್ ದೇರ್ ಲೈಫ್ 80 year old, ಅವರು ತೀರ್ಕೊಂಡ್ರು. ಅವರಿಂದ ಇವ್ರಿಗೆ ಇನ್ಹೆರಿಟೆನ್ಸ್ ಆಗುತ್ತೆ. ಏನು, FD ನಲ್ಲಿ ಒಂದಿಷ್ಟು ದುಡ್ಡು ಇಟ್ಟಿದ್ರು, ಅದು ಬರ್ಬೋದು. ಸ್ಟಾಕ್ಸ್ ಅಲ್ಲಿ ಒಂದಿಷ್ಟು ದುಡ್ಡು ಹಾಕಿಟ್ಟಿದ್ರು, ಆ ಶೇರ್ಸ್ ಇವ್ರಿಗೆ ಬರ್ಬೋದು. ಸಡನ್ ಆಗಿ ಇವರ ಅಕೌಂಟ್ ನಲ್ಲಿ ಅದು ಹೆಚ್ಚಾಗ್ಬಿಡುತ್ತೆ. ಇವ್ರು ಹೇಳ್ತಾರೆ ನಮ್ಮ ತಂದೆ ಅಥವಾ ತಾಯಿ ಅಕೌಂಟ್ ಇಂದ ಬಂತು ಅಂತ. ಆದ್ರೆ ಅದನ್ನ ಪ್ರೂವ್ ಮಾಡ್ಲಿಕ್ಕೆ ಅವ್ರ ಹತ್ರ ದಾಖಲೆ ಇರಲ್ಲ. ಸೊ ಆಸ್ ಅ ಪಾರ್ಟ್ ಆಫ್ ದ ರೆಸ್ಪಾನ್ಸಿಬಿಲಿಟಿ ಫಾರ್ ಎವ್ರಿಬಡಿ ಇಸ್ ಟು ಮೇಕ್ ಶ್ಯೂರ್ ಆ ರಿಟರ್ನ್ ಅವರು ಫೈಲ್ ಮಾಡಿ. ನಿಮ್ಮ ಮಕ್ಕಳಿಗೆ ನೀವು ಒಂದು ಫಿನಾನ್ಷಿಯಲಿ ಹೆಲ್ಪ್ ಮಾಡ್ಬೇಕಾ, ನಿಮ್ ರಿಟರ್ನ್ ಫೈಲ್ ಮಾಡ್ತಾ ಇರಿ. ಇದಿಷ್ಟು ಒಬ್ಬ ಇಂಡಿವಿಜುವಲ್ಗೆ ಅನ್ನೋದನ್ನ ನಾವು ಇಷ್ಟೊತ್ತು ಮಾತಾಡಿದ್ವಿ. ಇವಾಗ ಏನಾಗುತ್ತೆ, ಒಬ್ಬ ಇಂಡಿವಿಜುವಲ್ ಎಂಪ್ಲಾಯ್ ಇದ್ದವನು ಒಂದು ಕಂಪ್ನಿಯಿಂದ ಆಚೆ ಬಂದು ಅವ್ರದ್ದೇ ಬಿಸ್ನೆಸ್ ಶುರು ಮಾಡ್ತಾರೆ. ಸೊ ಅವಾಗ ಇಟ್ ಕ್ಯಾನ್ ಬಿ ಪ್ರೊಪ್ರೈಟರ್ಶಿಪ್ ಆರ್ ಅ ಪಾರ್ಟ್ನರ್ಶಿಪ್, LLP ಇದನ್ನೆಲ್ಲ ಏನು ಕರಿತೀವಿ. ಅದು ಹೇಗೆ ಪ್ಲಾನ್ ಮಾಡ್ತಾ ಹೋಗ್ಬೋದು? ಬಿಕಾಸ್ ಐ ಡೋಂಟ್ ಬಿಲೀವ್ ಇನ್ ಪಾರ್ಟ್ನರ್ಸ್. ನಾನು ಏನೇ ಮಾಡಿದ್ರು ಸೋಲ್, ಲಾಸ್ ಆರ್ ಗೇನ್ ನಾನು ಒಬ್ಬನೇ ಮಾಡೋದು ಅನ್ನೋ ಒಂದು ಆಟಿಟ್ಯೂಡ್ ಇದೆ. ಆ್ಯಂಡ್ ಅದರಲ್ಲೂ ಕೂಡ ಕೆಲವು ಅಡ್ವಾಂಟೇಜಸ್ ಏನಂದ್ರೆ, ನಿಮ್ಗೆ ಈ ಬ್ರಾಕೆಟ್ವರೆಗೂ ನಿಮ್ಗೆ ಈ ಟ್ಯಾಕ್ಸ್ ಕಟ್ಟೋ ಅಗತ್ಯ ಇಲ್ಲ, TDS ಕಟ್ ಮಾಡೋ ಅಗತ್ಯ ಇಲ್ಲ, ಇದೆಲ್ಲ ಹಲವಾರಿದೆ. ಅದ್ರ ಬಗ್ಗೆ ಏನು ಹೇಳಕ್ ಇಷ್ಟ? ಓಕೆ, ಇದನ್ನ 2 ದೃಷ್ಟಿಯಿಂದ ನೋಡ್ಬೋದು. ಒಂದು ಏನು ದೃಷ್ಟಿಯಿಂದ ಅಂದ್ರೆ, ನೀವು ಮಾಡುವಂತ ಬಿಸ್ನೆಸ್ಸಿಗೆ ಪಾರ್ಟ್ನರ್ಸ್ನ ಅಗತ್ಯ ಇದೆಯಾ, ಇನ್ವೆಸ್ಟ್ಮೆಂಟ್ ರೈಸ್ ಮಾಡೋ ಅಗತ್ಯ ಇದೆಯಾ ಅಂತ. ಅಗತ್ಯ ಇದೆ ಅನ್ನೋ ಕ್ವೆಶ್ಚನ್ ಎಸ್ ಆದ್ರೆ ನಾವು ಒಂದು LLP, ಪಾರ್ಟ್ನರ್ಶಿಪ್, ಪ್ರೈವೇಟ್ ಲಿಮಿಟೆಡ್ ಈ ದಾರಿನಲ್ಲಿ ಹೋಗ್ಬೇಕಾಗತ್ತೆ. ಇಟ್ಸ್ ಅದ್ರ ಅಗತ್ಯ ಇಲ್ಲ, ಐ ಆಮ್ ಅ ಸೋಲ್ ಪರ್ಫಾರ್ಮರ್, ನಾನೊಬ್ಬ ಆರ್ಟಿಸ್ಟ್ ಇರ್ಬೋದು, ನಾನೊಬ್ಬ ಡಾಕ್ಟರ್ ಇರ್ಬೋದು, ನಾನೊಬ್ಬ ಲಾಯರ್ ಇರ್ಬೋದು, ಎನಿ ಸರ್ವಿಸ್ ಪ್ರೊವೈಡರ್, ಅಥವಾ ನಾನೊಬ್ಬ ಟ್ರೇಡರ್ ಇರ್ಬೋದು, ನಾನೊಂದು ಅಂಗಡಿ ಹಾಕ್ತೀನಿ, ಒಂದು ಜೆರಾಕ್ಸ್ ಶಾಪ್ ಇಟ್ಕೊಂತೀನಿ, ಒಂದು ಕಾಂಡಿಮೆಂಟ್ಸ್ ಅಂಗಡಿ ಹಾಕ್ತೀನಿ. ಇದು ಯಾವುದಕ್ಕೂ ನೀವು
ಪಾರ್ಟ್ನರ್ಶಿಪ್ LLP ಪ್ರೈವೇಟ್ ಲಿಮಿಟೆಡ್ ಮಾಡೋ ಅಗತ್ಯನೇ ಇಲ್ಲ. ನೀವು ಸಿಂಪಲ್ ಆಗಿ ಸೋಲ್ ಪ್ರೊಪ್ರೈಟರ್, ನೀವು ಹೇಳ್ದಾಗೆ ಎಲ್ಲ ಡಿಸಿಷನ್ ನಾನೇ ತಗೊಂತೀನಿ, ಐ ಆಮ್ ಎವ್ರಿಥಿಂಗ್ ಅಂತ ಇರೋರು ಪ್ರೊಪ್ರೈಟರ್ಶಿಪ್ ಅಲ್ಲಿ ಕಣ್ಣು ಮುಚ್ಚಿ ಕಂಟಿನ್ಯೂ ಮಾಡ್ಬೋದು. ನೀವು ಸ್ವಲ್ಪ ದೊಡ್ಡ ಬಿಸ್ನೆಸ್ ಮಾಡ್ತಿದ್ದೀರಿ, ನೀವು ಒಂದ್ ಸ್ವಲ್ಪ ರಿಸ್ಕಿಂಗ್ ಅಂದ್ರೆ ನಿಮ್ಮ ರಿಸ್ಕ್ ಅನ್ನ ಮಿಟಿಗೇಟ್ ಮಾಡಬೇಕು ಅನ್ಕೊಂಡಿದ್ದೀರಿ, ನಿಮ್ಮ ಫ್ರೆಂಡ್ ಅಥವಾ ಫ್ಯಾಮಿಲಿ ಮೆಂಬರ್ ಹತ್ರ ಒಂದ್ ಸ್ವಲ್ಪ ದುಡ್ಡು ಹಾಕ್ಸಿದ್ದೀರಿ, ಅವ್ರು ನಿಮ್ಮ ಮೇಲೆ ನಂಬಿಕೆ ಇಟ್ಟು ಒಂದಿಷ್ಟು ದುಡ್ಡು ಹಾಕಿದ್ದಾರೆ, ಪಾರ್ಟ್ನರ್ಶಿಪ್ ಇಸ್ ಅ ಗುಡ್ ರೂಟ್. ಅದಕ್ಕಿಂತ ದೊಡ್ಡದು ಅಂದ್ರೆ ನಿಮ್ಮ ಬಿಸ್ನೆಸ್ ನಲ್ಲಿ ಸ್ವಲ್ಪ ರಿಸ್ಕ್ ಹೆಚ್ಚಿದೆ, ನಿಮಗೆ ಹಾಗಾಗಿ ಪಾರ್ಟ್ನರ್ಸ್ ಬೇಕು, ಮತ್ತೆ ನಿಮ್ಗೆ ಒಂದು ಸಮಾಜದಲ್ಲಿ ಒಂದು ಸ್ಟ್ಯಾಂಡಿಂಗ್ ಇರಬೇಕು ಅಂತ ಆದಾಗ LLP ಬೇಕಾಗುತ್ತೆ. LLP ಅಂದ್ರೆ ಏನು? ಪಾರ್ಟ್ನರ್ಶಿಪ್ ತರದ್ದೇ, ಆದ್ರೆ ಲಯಬಿಲಿಟಿ ಲಿಮಿಟೆಡ್. ಏನಾದ್ರೂ ಲಾಸ್ ಆದ್ರೆ ನಾನು ಹಾಕಿದಷ್ಟು ಕ್ಯಾಪಿಟಲ್ ಮಾತ್ರ ನನ್ನ ಲಯಬಿಲಿಟಿ, ಅದು ನನ್ನ ಪರ್ಸನಲ್ ಅಸೆಟ್ಗೆ ಲಯಬಿಲಿಟಿ ಬರೋದಿಲ್ಲ. ಇದಕ್ಕಿಂತ ದೊಡ್ಡ ಉದ್ಯಮ ಮಾಡಬೇಕು ಅಂತ ಆದ್ರೆ ದೊಡ್ಡ ಮಟ್ಟದಲ್ಲಿ ಇನ್ವೆಸ್ಟ್ಮೆಂಟ್ ತಗೊಂಡ್ ಬರಬೇಕು. ಅಂದ್ರೆ ಮ್ಯಾನೇಜ್ಮೆಂಟ್ ಅಥವಾ ಪ್ರಮೋಟರ್, ಫೌಂಡರ್ ಬೇರೆ ಇರ್ತಾರೆ, ದುಡ್ಡು ಹಾಕುವಂತವ್ರು ಬೇರೆ ಇದ್ದಾರೆ. ಈ ರೀತಿಯಾದಂತ ಒಂದು ದೊಡ್ಡ ಬಿಸ್ನೆಸ್ ಕಟ್ಟಬೇಕು ಅಂದ್ರೆ ಪ್ರೈವೇಟ್ ಲಿಮಿಟೆಡ್ ನ ಅಗತ್ಯ ಇದೆ. ಗ್ರೇಟ್. ಸೊ ಇನ್ನುಳಿದ ಟ್ಯಾಕ್ಸ್ಗಳು ಯಾವುದು? ಒಂದು ಅಡ್ವಾನ್ಸ್ ಟ್ಯಾಕ್ಸ್, ಪ್ರೊಫೆಷನಲ್ ಟ್ಯಾಕ್ಸ್, ಈ ತರ ಹಲವಾರು ಬರ್ತವೆ. ಅದು ಏನ್ ಸರ್ ಬೇಸಿಕಲಿ? ವಾಟ್ ಇಸ್ ದಿ ಥಿಯರಿ ಬಿಹೈಂಡ್ ಇಟ್? ಓಕೆ, ಅಡ್ವಾನ್ಸ್ ಟ್ಯಾಕ್ಸ್ ಏನು ಅಂತಂದ್ರೆ, ಈಗ ನಾನು ಹೇಳಿದೆ ಅವಾಗಲೇ, ನೀವು ಎಂಪ್ಲಾಯಿ ಆಗಿದ್ರೆ ನಿಮ್ಮ ಎಂಪ್ಲಾಯರೇ TDS ಕಟ್ ಮಾಡಿಬಿಡ್ತಾರೆ ಅಂತ. ಅದೇ ರೀತಿ ನಾನು ಸೆಲ್ಫ್ ಎಂಪ್ಲಾಯ್ಡ್ ಆಗಿದ್ರೆ, ನಾನೊಬ್ಬ ಚಾರ್ಟರ್ಡ್ ಅಕೌಂಟೆಂಟ್, ನನಗೆ ನನ್ನ ಇನ್ಕಮ್ ಎಷ್ಟು ಅಂತ ಎಸ್ಟಿಮೇಟ್ ಮಾಡಿ ಯಾರು ಟ್ಯಾಕ್ಸ್ ಕಟ್ ಮಾಡಲ್ಲ. ನಮಗೆ TDS ಮಾಡ್ಬೋದು ನಮ್ಮ ಕ್ಲೈಂಟ್ಸ್ ನಮಗೆ ದುಡ್ಡು ಕೊಡುವಾಗ, ಆದ್ರೆ ನಾನು ಟ್ಯಾಕ್ಸ್ ಕಟ್ಟೋದು ಡಿಫ್ರೆಂಟ್ ಇರ್ಬೋದು. ಯಾಕಂದ್ರೆ ನನ್ನ ಖರ್ಚುಗಳಿದೆ, ನಾನು ನಿಮ್ಗೆ ಸರ್ವಿಸ್ ಕೊಡಬೇಕು ಅಂತಂದ್ರೆ ನಾನು ಒಬ್ಬರನ್ನ ಎಂಪ್ಲಾಯ್ ಮಾಡಿರ್ತೀನಿ, ಅವ್ರ ಖರ್ಚು ಕಳಿಬೇಕು, ಕಳೆದ ನಂತರ ಬರೋದು ನನ್ನ ಲಾಭ, ಅದ್ರ ಮೇಲೆ ನಾನು ಟ್ಯಾಕ್ಸ್ ಕಂಪ್ಯೂಟ್ ಮಾಡಬೇಕು. ಅದ್ರ ಮೇಲೆ ನಾನು ಟ್ಯಾಕ್ಸ್ ಕಂಪ್ಯೂಟ್ ಮಾಡಿ ನನಗೆ ಈಗಾಗಲೇ ಆಗಿರೋಂಥ TDS ಅನ್ನ ಕಳೆದು ಮಿಕ್ಕ ಏನಾದ್ರೂ ಡಿಫರೆನ್ಸ್ ಇದ್ರೆ ಅದನ್ನ ನಾನು ಅಡ್ವಾನ್ಸ್ ಟ್ಯಾಕ್ಸ್ ಅಂತ ಸರ್ಕಾರಕ್ಕೆ ವರ್ಷದಲ್ಲಿ 4 ಸಲ ಕಟ್ಟಬೇಕು. ಕ್ವಾರ್ಟರ್ಲಿ ಕಟ್ಟಬೇಕು. ನಾನು ಅದನ್ನ ಜೂನ್ ನಲ್ಲಿ, ಸೆಪ್ಟೆಂಬರ್ ನಲ್ಲಿ, ಡಿಸೆಂಬರ್ ನಲ್ಲಿ ಮತ್ತೆ ಮಾರ್ಚ್ ನಲ್ಲಿ ಕಟ್ಟಬೇಕು. ಇದು ಅಡ್ವಾನ್ಸ್ ಟ್ಯಾಕ್ಸ್. ಇದು ಕೂಡ ಡೈರೆಕ್ಟ್ ಟ್ಯಾಕ್ಸ್, ಇನ್ಕಮ್ ಟ್ಯಾಕ್ಸ್ ನಲ್ಲೇ ಬರುವಂತದ್ದು. ಇನ್ನೊಂದು ಕಡೆ ಈಸ್ ಇಂಡೈರೆಕ್ಟ್ ಟ್ಯಾಕ್ಸ್, GST. ಏನು GST ಅಂತಂದ್ರೆ ಗೂಡ್ಸ್ ಅಂಡ್ ಸರ್ವಿಸಸ್ ಟ್ಯಾಕ್ಸ್. ಇದು ಹೇಗೆ ಅಂತಂದ್ರೆ, ನಾವು ಇಟ್ಸ್ ಅ ಕನ್ಸಂಪ್ಷನ್ ಬೇಸ್ಡ್ ಟ್ಯಾಕ್ಸೇಷನ್. ನಾವು ಏನೇನು ತಗೊಂತೀವಿ ಎಲ್ಲಾ ಪದಾರ್ಥ ಮತ್ತೆ ಸರ್ವಿಸ್ ಮೇಲೆ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಇದೆ. ನಾನೊಬ್ಬ ಟ್ರೇಡರ್ ಆದ್ರೆ, ನಾನೊಂದು ಅಂಗಡಿ ಇಟ್ಕೊಂಡಿದ್ದೀನಿ ಅಂತ ಆದ್ರೆ ನನಗೊಂದು ಲಿಮಿಟ್ ಇದೆ. 40 ಲಕ್ಷಕ್ಕಿಂತ ಹೆಚ್ಚಿನ ನಾನು ಟರ್ನ್ ಓವರ್ ಮಾಡ್ತಾ ಇದ್ರೆ ನಾನು GST ನಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು. GST ನಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಂಡು 20 ಇತ್ತು, ಈಗ ಅದು 20 lakh ಫಾರ್ ಸರ್ವಿಸ್ ಪ್ರೊವೈಡರ್ಸ್, 40 lakh ಇಸ್ ಫಾರ್ ಗೂಡ್ಸ್ ಟ್ರೇಡರ್ಸ್. ಅಂಗಡಿ ಇದ್ದು ಅದೆಲ್ಲ ಮಾಡೋರಿಗೆ ಅದು 40 ಲಕ್ಷ, ಸರ್ವಿಸ್ ಪ್ರೊವೈಡರ್ಸ್ಗೆ ಅದು 20 ಲಕ್ಷ. ಈ ಲಿಮಿಟ್ ನಾನು ದಾಟಿದ ಕೂಡಲೇ ಇದು ಸ್ಯಾಲರಿ ಅವರಿಗೆ ಅಪ್ಲೈ ಆಗೋದಿಲ್ಲ. ಇಟ್ ಇಸ್ ಓನ್ಲಿ ಫಾರ್ ಸೆಲ್ಫ್ ಎಂಪ್ಲಾಯ್ಡ್ ಅಥವಾ ಬಿಸ್ನೆಸಸ್. ನಾವೇನ್ ಪಾರ್ಟ್ನರ್ಶಿಪ್, LLP ಇದೆಲ್ಲ ಮಾತಾಡಿದ್ವಿ, ಅವರಿಗೆಲ್ಲರಿಗೂ ಅಪ್ಲೈ ಆಗುವಂಥದ್ದು ಇದು. ಅದಾದ ಮೇಲೆ ಅದು ಕ್ರಾಸ್ ಆದ ಕೂಡಲೇ ನಾನೊಂದು GST ರಿಜಿಸ್ಟ್ರೇಷನ್ ತಗೊಂಡು ನಾನು ಏನೇ ಟ್ರಾನ್ಸಾಕ್ಟ್ ಮಾಡ್ತೀನಿ ಅದ್ರ ಮೇಲೆ ನಾನು GST ಲೆವಿ ಮಾಡಿ ನನ್ನ ಕಸ್ಟಮರ್ಸ್ ಇಂದ GST ಕಲೆಕ್ಟ್ ಮಾಡಿ ಸರ್ಕಾರಕ್ಕೆ ಕಟ್ಟುವಂಥದ್ದು ನನ್ನ, ಇಟ್ಸ್ ಅನ್ ಆಬ್ಲಿಗೇಷನ್. ಐ ಹ್ಯಾವ್ ಟು ಡೂ ಇಟ್. ದಟ್ ಇಸ್ ಹೌ GST ಲಾ ಇಸ್. ಐ ವಾಂಟ್ ಟು ಆಸ್ಕ್ ಯು ಒನ್ ಗೋಲ್ಡನ್ ಕ್ವಶನ್. ಇವಾಗ ಏನು ಎಲ್ಲರೂ ಸರ್ ಇಷ್ಟೆಲ್ಲ ಟ್ಯಾಕ್ಸ್ ಕಟ್ಟೋದ್ರ ಬದ್ರೆ ಬರೀ ದುಡ್ಡು ಹೋಗೋದ್ರ ಬಗ್ಗೆನೇ ಹೇಳಿದ್ರಿ ಸರ್, ಸೇವ್ ಮಾಡೋದು ಹೆಂಗೆ ಅಂತ ತುಂಬಾ ಜನ ಯೋಚನೆ ಮಾಡ್ತಾ ಇರ್ತಾರೆ. ಸೊ ಟಾಪ್ 5 ways ಟು ಸೇವ್ ಯುವರ್ ಟ್ಯಾಕ್ಸ್ ಮನಿ ಅಂದ್ರೆ ಯಾವ ತರ ಇನ್ವೆಸ್ಟ್ ಮಾಡ್ಬೋದು ನಾವು? ಮೊದಲನೇದಾಗಿ ನೀವು ಒಂದು ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ ಕಟ್ಟಿ ಮಾಡಿದ್ರೆ ನೀವು ಏನಾಗುತ್ತೆ, ಇಟ್ ಗಿವ್ಸ್ ಯು 2 ಬೆನಿಫಿಟ್ಸ್. ಒಂದು, ನಿಮಗೆ ಟ್ಯಾಕ್ಸ್ ಡಿಡಕ್ಷನ್ ಸಿಗುತ್ತೆ, ಇನ್ನೊಂದು ನಿಮ್ಮ ರಿಸ್ಕ್ ಕವರ್ ಆಗುತ್ತೆ. ಅಂದ್ರೆ ನಿಮ್ಗೆ ಏನಾದ್ರೂ ಆದ್ರೆ ನಿಮ್ಮ ಫ್ಯಾಮಿಲಿಗೆ ದುಡ್ಡು ಬರುತ್ತೆ. ದಿಸ್ ಇಸ್ ಫಸ್ಟ್. ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಈಸ್ ಹೆಲ್ತ್ ಇನ್ಶೂರೆನ್ಸ್. ನೀವು ಹೆಲ್ತ್ ಇನ್ಶೂರೆನ್ಸ್ ತಗೊಂಡ್ರೆ ನಿಮ್ಮ ಹಣ ಟ್ಯಾಕ್ಸ್ ನಲ್ಲಿ ಅಲ್ದೇ ಇದ್ರೂ ಹಾಸ್ಪಿಟಲ್ ಕೊಡೋದ್ರಲ್ಲಿ ಉಳಿಯುತ್ತೆ ಒಂದು ದಿನ. ಮೂರನೇದು ELSS ಅಂತ ಇದೆ, ಈಕ್ವಿಟಿ ಲಿಂಕ್ಡ್ ಸೇವಿಂಗ್ ಸ್ಕೀಮ್. ಇದು ಮ್ಯೂಚುವಲ್ ಫಂಡ್ ಸ್ಕೀಮ್ಸ್. ಇದರಲ್ಲಿ ಎಕ್ವಿಟಿ ಬೇಸ್ಡ್ ಸ್ಟಾಕ್ಸ್ ತುಂಬಾ ಇರುತ್ತೆ ಆ ಸ್ಕೀಮ್ ನಲ್ಲಿ. ಅದ್ರಲ್ಲಿ ಹಾಕೋದ್ರಿಂದ ನಿಮಗೆ ಟ್ಯಾಕ್ಸ್ ಬೆನಿಫಿಟ್ ಸಿಕ್ಕತ್ತೆ. ದಟ್ ಈಸ್ ಒನ್ ಮೋರ್ ಮೆಥಡ್. 4ನೇದು, ನೀವು ಮನೆ ತಗೊಳ್ಳೋಂತ ಬ್ರಾಕೆಟ್ ನಲ್ಲಿ ಇದ್ರೆ, ನೀವು ಮನೆ ತಗೊಳ್ಬೇಕು ಅಂತಿದ್ರೆ ನೀವು ಏನು ಆ ಲೋನ್ ಅನ್ನ ರೀಪೇ ಮಾಡುವಂಥದ್ದು ಮತ್ತೆ ಇಂಟ್ರೆಸ್ಟ್ ಕಟ್ಟುವಂಥದ್ದು, ಇದು ಎರಡೂ ಟ್ಯಾಕ್ಸ್ ಬೆನಿಫಿಟ್ ಸಿಕ್ಕತ್ತೆ ನಿಮ್ಗೆ. 4ನೇದು. 5ನೇದು, ಬಹಳಷ್ಟು ಇನ್ವೆಸ್ಟ್ಮೆಂಟ್ ಟೂಲ್ಸ್ ಇದೆ, ಅದರಲ್ಲಿ ಯಾವ್ದ್ರಲ್ಲಾರು ಹಾಕಿದ್ರೆ ಟ್ಯಾಕ್ಸ್ ಬೆನಿಫಿಟ್ ಸಿಕ್ಕತ್ತೆ. ಆದ್ರೆ ವರ್ಡ್ ಆಫ್ ಕಾಷನ್, ನ್ಯೂ ಸ್ಕೀಮ್ಗೆ ನೀವು ಹೋದ್ರೆ
ನಿಮಗೆ ಇದು ಯಾವುದೂ ಡಿಡಕ್ಷನ್ ಸಿಕ್ಕೋದಿಲ್ಲ. ಮತ್ತೆ ಟ್ಯಾಕ್ಸ್ ರೇಟೇ ಕಡಿಮೆ ಮಾಡ್ಬಿಟ್ಟಿದ್ದಾರೆ. ನೀವು ಇನ್ವೆಸ್ಟ್ ಮಾಡಿ ನಿಮಗೆ ಏನ್ ಟ್ಯಾಕ್ಸ್ ಬರ್ತಿತ್ತು ಅದಕ್ಕಿಂತ ನೀವು ಇನ್ವೆಸ್ಟ್ ಮಾಡದೇನು ನಿಮಗೆ ಅದಕ್ಕಿಂತ ಕಡಿಮೆ ಟ್ಯಾಕ್ಸ್ ಬರುವಂತ ಸ್ಕೀಮ್ ಇಸ್ ನ್ಯೂ ರೆಜಿಮ್ ಆಫ್ ಟ್ಯಾಕ್ಸೇಷನ್. ಹಾಗಾಗಿ ನಿಮ್ಮ ಇನ್ವೆಸ್ಟ್ಮೆಂಟ್ ಶುಡ್ ನಾಟ್ ಬಿ ಡ್ರಿವನ್ ಔಟ್ ಆಫ್ ಟ್ಯಾಕ್ಸ್ ಸೇವಿಂಗ್ ಆಸ್ ಅ ಮೆಥಡ್. ಯುವರ್ ಇನ್ವೆಸ್ಟ್ಮೆಂಟ್ ಶುಡ್ ಬಿ ಟು ಗ್ರೋ ಯುವರ್ ಮನಿ. ಟ್ಯಾಕ್ಸ್ ಸೇವಿಂಗ್ ಇಸ್ ಅ ವೆರಿ ಸ್ಮಾಲ್ ಥಿಂಗ್. ಅದೊಂದು ಸಣ್ಣ ಒಂದು ಒಂದು ಮೆಥಡ್ ಅಷ್ಟೇ ಅದು. ಯುವರ್ ವೆಲ್ತ್ ಕ್ರಿಯೇಷನ್, ಯುವರ್ ಮನಿ ಮಲ್ಟಿಪ್ಲಿಕೇಶನ್ ಶುಡ್ ಬಿಕಮ್ ಯುವರ್ ಏಮ್. ಸೊ ಟ್ಯಾಕ್ಸ್ ಉಳಿಸೋದು ಹೇಗೆ ಅಂತ ಟಾಪ್ 5 ಹೇಳಿದ್ರಿ. ಟ್ಯಾಕ್ಸ್ ಉಳಿಸಕ್ಕಾಗದೇ ಇರೋಂಥ ಟಾಪ್ 5 ಖರ್ಚುಗಳಿದೆ ದಿನನಿತ್ಯದಲ್ಲಿ, ಅದನ್ನ ಹೇಳ್ಬೋದಾ? ಒಂದು, ನೀವು ವೆಹಿಕಲ್ ತಗೊಂಡ್ರೆ ನಿಮಗೆ ಯಾವುದೇ ರೀತಿ ಬೆನಿಫಿಟ್ ಸಿಕ್ಕೋದಿಲ್ಲ ಆಸ್ ಅ ಸ್ಯಾಲರಿಡ್ ಇಂಡಿವಿಜುವಲ್. ಸೆಲ್ಫ್ ಎಂಪ್ಲಾಯ್ಡ್ ಆದ್ರೆ ಪ್ರಾಬಬ್ಲಿ ಡಿಪ್ರಿಸಿಯೇಷನ್ ಕ್ಲೇಮ್ ಮಾಡ್ಬೋದು, ಒಂದು ಅನುಕೂಲ ಇದೆ. ಆದ್ರೆ ಆಸ್ ಅ ಸ್ಯಾಲರಿಡ್ ಇಂಡಿವಿಜುವಲ್ ವೆಹಿಕಲ್ ತಗೊಳ್ಳೋದ್ರಿಂದ ಯಾವುದೇ ಬೆನಿಫಿಟ್ ಇಲ್ಲ. ಎರಡನೇದು, ನಿಮ್ಮ ದಿನನಿತ್ಯದ ಮನೆ ಖರ್ಚುಗಳು. ನೀವು ಎಲೆಕ್ಟ್ರಿಸಿಟಿ ಕಟ್ಟಿದ್ರಿ, ಗ್ಯಾಸ್ ಕಟ್ಟಿದ್ರಿ, ಇದ್ಯಾವುದಕ್ಕೂ ಖರ್ಚು ಸಿಗೋದಿಲ್ಲ. ಎರಡನೇದು, ನೀವು ಮಕ್ಕಳ ಎಜುಕೇಶನ್ ಫೀಸ್ ಕಟ್ಟಿದ್ರಿ, ನಿಮ್ಗೆ ಅದಕ್ಕೂ ಏನು ಬೆನಿಫಿಟ್ ಸಿಗೋದಿಲ್ಲ. ಮೂರನೇದು, ನೀವು ಮೆಡಿಕಲ್ ಎಕ್ಸ್ಪೆಂಡಿಚರ್ ನೀವು ಸ್ಪೆಂಡ್ ಮಾಡಿದ್ರಿ. ಇನ್ಫ್ಯಾಕ್ಟ್ ಇದ್ರಲ್ಲಿ ಒಂದು ಬಾರಿ ಫನ್ನಿ ಸಿಚುವೇಶನ್ ಇದೆ. ಸುಪ್ರೀಂ ಕೋರ್ಟ್ ತನಕ ಒಂದು ಕೇಸ್ ಹೋಯ್ತು. ಒಂದು ಬಹಳ ಪಾಪ್ಯುಲರ್ ವಕೀಲರು, ಶಾಂತಿಭೂಷಣ್ ಅಂತ, ಅವ್ರು ಏನು ಆರ್ಗ್ಯೂ ಮಾಡಿದ್ರು ಗೊತ್ತಾ? ನಂದು ಹಾರ್ಟ್ ಅಟ್ಯಾಕ್ ಆಗಿತ್ತು, ನಾನು ಅದನ್ನ ಹಾಸ್ಪಿಟ್ಲಿಗೆ ಹೋಗಿ ನಾನೊಂದು ಆಪರೇಷನ್ ಮಾಡಿಸ್ಕೊಂಡೆ, ಓಪನ್ ಹಾರ್ಟ್ ಸರ್ಜರಿ ಆಯ್ತು. ನಾನೊಬ್ಬ ಲಾಯರ್, ನನಗೆ ಹಾರ್ಟ್ ಇಲ್ದಿದ್ರೆ ನಾನು ಆರ್ಗ್ಯೂ ಮಾಡಕ್ ಆಗೋದಿಲ್ಲ, ಆ ಖರ್ಚನ್ನ ನನಗೆ ಡಿಡಕ್ಷನ್ ಕೊಡಬೇಕು ಅಂತ ಆರ್ಗ್ಯೂ ಮಾಡಿದ್ರು. ಸುಪ್ರೀಂ ಕೋರ್ಟ್ ಹೇಳಿದ್ರು, ನೀವು ಹಾರ್ಟ್ ಇರೋದು ಬರೀ ಲಾಯರ್ ಕೆಲಸ ಮಾಡ್ಲಿಕ್ಕಲ್ಲ, ನೀವು ಬದುಕ್ಲಿಕ್ಕೂ ನಿಮ್ಗೆ ಹಾರ್ಟ್ ಬೇಕು, ಹಾಗಾಗಿ ನಾನು ಡಿಡಕ್ಷನ್ ಕೊಡ್ಲಿಕ್ಕೆ ಆಗಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳ್ತಾರೆ. ಹಾಗಾಗಿ ನಿಮ್ಮ ಮೆಡಿಕಲ್ ಎಕ್ಸ್ಪೆಂಡಿಚರ್ ನಿಮಗೆ ಯಾವುದೇ ರೀತಿಯಾದ ಬೆನಿಫಿಟ್ ಸಿಕ್ಕೋದಿಲ್ಲ. ನಿಮ್ಮ ಎಂಟರ್ಟೈನ್ಮೆಂಟ್ ಎಕ್ಸ್ಪೆಂಡಿಚರ್, ನೀವು ಹೊರಗೆ ಹೋದ್ರಿ, ಊಟ ಮಾಡಿದ್ರಿ, ಸಿನಿಮಾ ನೋಡಿದ್ರಿ, ನೆಟ್ಫ್ಲಿಕ್ಸ್ ಅಲ್ಲಿ ಮಾಡಿದ್ರಿ, ಫಾರಿನ್ ಹೋದ್ವಿ, ಇದು ಯಾವುದು ಸಿಕ್ಕೋದಿಲ್ಲ. ನಿಮ್ಮ ಲಕ್ಸುರೀಸ್ ನೀವೇನ್ ಖರ್ಚು ಮಾಡ್ತೀರಿ, ಇದಕ್ಕೆ ಯಾವುದು ಟ್ಯಾಕ್ಸ್ ಬೆನಿಫಿಟ್ ಸಿಗೋದಿಲ್ಲ. ನೈಸ್. ಇವಾಗ ಒಂದ್ ಪ್ರಶ್ನೆ ಇರೋದೇನಂದ್ರೆ, ನಾನ್ ಟ್ಯಾಕ್ಸ್ ಕಟ್ತೀನಿ, ನನ್ನ ಪಕ್ಕದಲ್ಲಿರೋ ಟ್ಯಾಕ್ಸ್ ಕಟ್ಟಲ್ಲ, ಇಬ್ರು ಒಂದೇ ಕ್ಯೂನಲ್ಲಿ ನಿಂತಿದೀವಿ. ಅವಾಗ ನನಗೆ ಸಖತ್ ಕೋಪ ಬರುತ್ತೆ. ಕಟ್ಟದವನ್ಗೂ ಕಟ್ಟದೇ ಇರೋನ್ಗೂ ಒಂದೇ ಟ್ರೀಟ್ಮೆಂಟು. ಸೊ ನನಗೇನ್ ಪ್ರಯೋಜನ ಬಂತು ಟ್ಯಾಕ್ಸ್ ಕಟ್ಟಿ ಅಂತ? ನಾನು ಏನ್ ಹೇಳ್ತೀರಾ ಇದ್ರ ಬಗ್ಗೆ ತಾವು? ಎರಡು ಆಂಗಲ್ ಇಂದ ಆನ್ಸರ್ ಮಾಡ್ಬೋದು ಇದನ್ನ. ಒಂದು ಆಂಗಲ್ ಏನು ಅಂತಂದ್ರೆ, ಟ್ಯಾಕ್ಸ್ ಇಸ್ ಅನ್ ಈಕ್ವಲೈಸರ್. ಅಂದ್ರೆ ಟ್ಯಾಕ್ಸು ಕನ್ಸ್ಯೂಮರಿಸಮ್ ಅಲ್ಲ, ನಾನು ಹಣ ಕೊಟ್ಟೆ ನನಗೆ ಅದು ರಿಟರ್ನ್ ಬರಬೇಕು, ಹಾಗೆ ಟ್ಯಾಕ್ಸ್ ವರ್ಕ್ ಆಗೋದಿಲ್ಲ. ಯಾಕಂದ್ರೆ ನಾವು ಇದನ್ನ ಸರ್ಕಾರಕ್ಕೆ ಓವರ್ ಆಲ್ ನಮ್ಮ ದೇಶದ ಬೆನಿಫಿಟ್ಗೋಸ್ಕರ ಕಟ್ಟುವಂಥದ್ದು. ಈಗ ಫಾರ್ ಎಕ್ಸಾಂಪಲ್, ಈಗ ನಾವು ಬಾರ್ಡರ್ನಲ್ಲಿ ಒಂದು ಡಿಸ್ಪ್ಯೂಟ್ ಆಯಿತು, ಆಪರೇಷನ್ ಸಿಂಧೂರ್ ಮಾಡಬೇಕಾಯ್ತು, ನಾವು ಕಟ್ಟಿದಂಥ ಟ್ಯಾಕ್ಸ್ ಹಣದಿಂದನೇ ಅದನ್ನ ಮಾಡ್ಲಿಕ್ಕಾಗಿದ್ದು. ಅಷ್ಟು ನಾವೇನು ಸಿದ್ಧತೆ ಮಾಡ್ಕೊಂಡಿದ್ವಿ, ಏನು ಡಿಫೆನ್ಸ್ ಸ್ಪೆಂಡ್ ಮಾಡಿದ್ವಿ, ಅದೆಲ್ಲ ಮಾಡಕ್ ಸಾಧ್ಯ ಆಗಿದೆ ಯಾಕೆಂದ್ರೆ ನಾವು ಟ್ಯಾಕ್ಸ್ ಕಟ್ಟಿದ್ವಿ. ಅದು ಕನ್ಸ್ಯೂಮರಿಸಮ್ ಅಲ್ಲ. ಅದೇ ರೀತಿ ಲಾ ಅಂಡ್ ಆರ್ಡರ್ ಸಿಚುವೇಶನ್ ನಲ್ಲಿ ನನ್ನ ಹತ್ರ ಸಿಕ್ಕಾಪಟ್ಟೆ ಹಣ ಇರ್ಬೋದು, ಆದ್ರೆ ಲಾ ಅಂಡ್ ಆರ್ಡರ್ ಸರಿ ಇಲ್ಲ. ನಾನು ಇತ್ತೀಚೆಗೆ 2 ದಿವಸದ ಕೆಳಗಡೆ ಒಬ್ರು ಯುರೋಪ್ನ ಒಂದು ದೇಶದಲ್ಲಿ ಇದ್ದವ್ರ ಹತ್ರ ಮಾತಾಡ್ತಾ ಇದ್ದೆ. ಅವ್ರು ಹೇಳ್ತಾರೆ, ಅಲ್ಲಿನ ಟ್ಯಾಕ್ಸ್ ರೇಟ್ ಈಸ್ 40%. ಸರ್ಕಾರ ಕಳೆದ 5 ವರ್ಷಗಳಿಂದ ಪೊಲೀಸ್ ಸ್ಪೆಂಡಿಂಗ್ ಅನ್ನ ಅರ್ಧ ಮಾಡ್ಬಿಟ್ಟಿದ್ದಾರೆ. ಅವ್ರು ಹೇಳ್ತಾರೆ, ನಾನು 40% ಟ್ಯಾಕ್ಸ್ ಕಟ್ತೀನಿ, ನನ್ನ ಮನೆ ಬರ್ಗ್ಲರಿ ಅಟೆಂಪ್ಟ್ 3 ಸಲ ಆಗಿದೆ, ಅಂಡ್ ಐ ಸ್ಟೇ ಇನ್ ಒನ್ ಆಫ್ ದ ರಿಚೆಸ್ಟ್ ಕಾಲನೀಸ್ ಇನ್ ದಟ್ ಸಿಟಿ, ನನಗೆ ಏನ್ ಬೆನಿಫಿಟ್ ಇದೆ ಅಂತ ಹೇಳ್ತಿದ್ದಾರೆ. ಸೊ ನೀವು ಅದು ಡೈರೆಕ್ಟ್ ಕಾರಿಲೇಷನ್ ಇಲ್ಲ ಅದಕ್ಕೆ. ನಾನು ಹಣ ಕೊಟ್ಟರೆ ಪೊಲೀಸ್ ಬರೋದಿಲ್ಲ. ಲಾ ಅಂಡ್ ಆರ್ಡರ್ ಓವರ್ ಆಲ್ ಸಿಟಿನಲ್ಲಿ ಇಡೀ ಸಮಾಜದಲ್ಲಿ ಸರಿ ಇರಬೇಕು ಅಂತ ಆದ್ರೆ ನಾನು ಟ್ಯಾಕ್ಸ್ ಕಟ್ಟಲೇಬೇಕು. ಇದು ಒಂದು ಆಂಗಲ್ ಆಫ್ ಇಟ್. ಎರಡನೇ ಆಂಗಲ್, ನೀವು ಹೇಳ್ತಿರೋದು ಖಂಡಿತ ಸತ್ಯ. ನಾನು ಪ್ರತಿದಿನ ಆಪರೇಷನ್ ಸಿಂಧೂರ್ಗಾಗಿ ದುಡ್ಡು ಕೊಡಬೇಕು ಅಂತಲ್ವಲ್ಲ, ನಾನು ದಿನನಿತ್ಯದ ಜೀವನ ನಡೆಸಬೇಕು ಅಂದ್ರೆ ನನಗೆ ರೋಡ್ ಚೆನ್ನಾಗಿರ್ಬೇಕು, ನನಗೆ ವಾಟರ್ ಸಪ್ಲೈ ಕರೆಕ್ಟ್ ಬರಬೇಕು, ನನಗೆ ಎಲೆಕ್ಟ್ರಿಸಿಟಿ ಬರಬೇಕು. ಇದು ಸರ್ಕಾರದ ಜವಾಬ್ದಾರಿ. ನಾವು ನಾಗರಿಕರಾಗಿ ಹೇಗೆ ಟ್ಯಾಕ್ಸ್ ಕಟ್ತೀವೋ ಅದೇ ರೀತಿ ಆ ಟ್ಯಾಕ್ಸ್ನ ಸರಿಯಾದ ಬಳಕೆ ಮಾಡೋದಕ್ಕೆ ಏನೇನ್ ಬೇಕೋ ಅದಕ್ಕೆ ಗವರ್ಮೆಂಟ್ನ ಪ್ರೆಷರ್ ಹಾಕೋದ್ರಿಂದ ಹಿಡಿದು ನಾವು ವೋಟ್ ಮಾಡೋ ತನಕ ಏನಿದೆ ಅದನ್ನು ನಾವು ಮಾಡಲೇಬೇಕು. ಫ್ಯಾಂಟಾಸ್ಟಿಕ್ ಪಾಯಿಂಟ್ ಹೇಳಿದ್ರಿ. ನಂದೊಂದು ಕೌಂಟರ್ ಇದೆ ಸರ್ ಇದಕ್ಕೆ. ಏನಂದ್ರೆ, ಇವತ್ತಿನ ದಿವಸ ಜನ, ಎಜುಕೇಟೆಡ್ ಜನ ಅಂತ ಯಾರಿದ್ದಾರೆ, ವೋಟ್ ಹಾಕೋ ದಿವಸ ಮನೆಯಲ್ಲಿ ಮಜಾ ಮಾಡ್ತಾರೆ. ಬಡವರು, ಮಿಡಲ್ ಕ್ಲಾಸು, ಲೋವರ್ ಮಿಡಲ್ ಕ್ಲಾಸ್ನವ್ರು ಬಂದು ವೋಟ್ ಹಾಕ್ತಾರೆ. ಯಾರಾದರೂ ನಾನ್ ಡಿಸರ್ವಿಂಗ್ ಅಥವಾ ಅನ್ಡಿಸರ್ವಿಂಗ್ ಕ್ಯಾಂಡಿಡೇಟ್ ಗೆದ್ಬಿಟ್ರೆ, ನೋಡಪ್ಪ ಗೆದ್ಬಿಟ್ಟ ಅಂತಾರೆ. ಸೊ ಒಂದು ಕಡೆ ವೋಟಿಂಗ್ ನ ಮ್ಯಾಂಡೇಟ್ ಮಾಡೋದಿಕ್ಕೆ ಎಲ್ಲೋ ಒಂದ್ ಕಡೆ ಟ್ಯಾಕ್ಸ್ ಎಕ್ಸೆಂಪ್ಷನ್ ಕೊಟ್ರೆ ಹೆಲ್ಪ್ ಆಗತ್ತಾ? ಇದು 1-2 ಕಂಟ್ರಿನಲ್ಲಿ, ಸಣ್ಣ ಕಂಟ್ರಿಗಳಲ್ಲಿ ಪ್ರಯತ್ನ ಮಾಡಿದ್ದಾರೆ ಇದರದ್ದು, ಅದು ವರ್ಕ್ ಆಗ್ಲಿಲ್ಲ. ಅಂದ್ರೆ ನಾನು
ಟ್ಯಾಕ್ಸ್ ಒಂದು ಬ್ರೇಕ್ ಸಿಕ್ಕುತ್ತೆ ಅನ್ನೋ ಕಾರಣಕ್ಕೆ ಮಾತ್ರ ಯಾರು ಓಟ್ ಹಾಕ್ಲಿಕ್ಕೆ ಬರೋದಿಲ್ಲ. ಒಂದು ವರ್ಷ ಅಥವಾ ಒಂದು ಸೋಷಿಯಲ್ ಮೀಡಿಯಾ ಡಿಬೇಟ್ಗೆ ಅಥವಾ ಒಂದು ಕಾನ್ವರ್ಸೇಷನ್ಗೆ ಇದು ಚೆನ್ನಾಗಿ ಕೇಳಿಸ್ಬೋದೇ ಹೊರತು, ಇಫ್ ಯು ಹ್ಯಾವ್ ಟು ಮೂವ್ ಪೀಪಲ್ ಟು ಕಮ್ ಔಟ್ ಆಫ್ ದೇರ್ ಹೌಸ್ ಅಂಡ್ ವೋಟ್, ಅವರಿಗೆ ನಿಜವಾದ ಪಿಂಚ್ ಆಗಲೇಬೇಕು. ಅದು ಅವರ ಜವಾಬ್ದಾರಿ, ನಾನು ವೋಟ್ ಹಾಕೋದು ಅನ್ನೋದು ಅವರಿಗೆ ಬರಲೇಬೇಕು. ಟ್ಯಾಕ್ಸ್ ಬ್ರೇಕ್ ಕೊಡೋದ್ರಿಂದ ಮಾತ್ರ ಅವ್ರು ವೋಟ್ ಹಾಕ್ತಾರೆ ಅನ್ನೋದು ಸುಳ್ಳು. ದಿಸ್ ಇಸ್ ಅ ಪ್ರೂವನ್ ಥಿಯರಿ. ಇದು ನಾನು ಹೇಳ್ತಿರೋದಲ್ಲ, ದಿಸ್ ಹ್ಯಾಸ್ ಬೀನ್ ಅಟೆಂಪ್ಟೆಡ್. ಹಾಗಾಗಿ ನನ್ನ ಜವಾಬ್ದಾರಿನಲ್ಲಿ ನನಗೆ ಹೇಗೆ ಟ್ಯಾಕ್ಸ್ ಹೊರೆ ಅನ್ನಿಸ್ತಾ ಇದೆಯೋ ಅದು ಹೊರೆ ಆಗಬಾರ್ದು, ನನಗೂ ಕೂಡ ಅದ್ರ ಬೆನಿಫಿಟ್ ಸಿಗ್ಬೇಕು ಅಂದ್ರೆ ನಾವು ವೋಟ್ ಹಾಕಬೇಕು. ಸರ್ಕಾರನ ನಾವು ಅವ್ರು ಮಾಡಬೇಕಾದ ಕೆಲಸನ ನಾವು ಮಾಡಿಸ್ಬೇಕು. ಅದೇ ರೀತಿ ಸರ್ಕಾರ ಕೂಡ, ನೀವು ಪ್ರತಿ ಸಲ ನಾನು ಯೋಧರಿಗೆ ದುಡ್ಡು ಕೊಡ್ತೀನಿ, ಇದು ಮಾಡ್ತೀನಿ, ಅದು ಮಾಡ್ತೀನಿ ಅನ್ನೋ ಒಂದೇ ಪಿಕ್ಚರ್ ತೋರಿಸ್ತಾ ನಾನು ಟ್ಯಾಕ್ಸ್ ಕೊಡಿ ಅಂದ್ರೆ ನನಗಾಗಲ್ಲ ಸರ್. ನಾನು ಪ್ರತಿದಿನ ಇಲ್ಲಿ ಜೀವನ ಮಾಡಬೇಕು ಅಂದ್ರೆ ನನಗೆ ರೋಡ್ ಚೆನ್ನಾಗಿರ್ಬೇಕು. ಅದನ್ನ ಮಾಡೋದು ಕೂಡ ಸರ್ಕಾರದ ಜವಾಬ್ದಾರಿ. ಸೊ ಗವರ್ಮೆಂಟ್ ಕಾಂಟ್ ಕೀಪ್ ಸೇಯಿಂಗ್ ದಟ್ ಬಾರ್ಡರ್ ಸೆಕ್ಯೂರಿಟಿ, ಲಾ ಅಂಡ್ ಆರ್ಡರ್ ನಾನು ಮಾಡ್ತೀನಿ, ಹಾಗಾಗಿ ಮಾತ್ರ ನೀವು ಟ್ಯಾಕ್ಸ್ ಕೊಡ್ತಾ ಇರಿ, ಆದ್ರೆ ನಿಮಗೆ ಮೂಲಭೂತ ಸೌಕರ್ಯ ನಾನು ಕೊಡೋದಿಲ್ಲ ನಿಮ್ ಜೀವನ ನಡೆಸಲಿಕ್ಕೆ ಅಂದ್ರೆ ವೈ ಶುಡ್ ಐ ಡೂ ಇಟ್ ಅನ್ನೋ ಪ್ರಶ್ನೆ ಬರೋದು. ಉತ್ತರ ಕರ್ನಾಟಕನಲ್ಲಿ ಯಾವ್ದೋ ದೇವಸ್ಥಾನದಿಂದ ಬರ್ಬೇಕಾರೆ ಸರ್ ಬೇಸಿಕ್ ರೋಡ್ ಫೆಸಿಲಿಟಿ ಇಲ್ಲ ಸರ್. ಅವ್ರು ಏನ್ ಬಿಸ್ನೆಸ್ ಮಾಡ್ತಾರೆ, ಏನ್ ಅಲ್ಲಿಂದ ಓಡಾಡ್ತಾರೆ? ಇಟ್ಸ್ ಅ ಬಿಗ್ ಕ್ವಶನ್, ಬಟ್ ದಿಸ್ ಇಸ್ ಎ ನೆವರ್ ಎಂಡಿಂಗ್ ಟಾಪಿಕ್ ಅಂಡ್ ದಿಸ್ ನಾಟ್ ದ ಪ್ಲಾಟ್ಫಾರ್ಮ್ ಆರ್ ದ ಸಬ್ಜೆಕ್ಟ್. ಯಾಕಂದ್ರೆ ನಾವು ಪೊಲಿಟಿಕ್ಸ್ ನ ಎನ್ಕರೇಜ್ ಮಾಡಲ್ಲ ನಮ್ಮ ಪಾಡ್ಕಾಸ್ಟ್ ಅಲ್ಲಿ. ಯಾಕೆಂದ್ರೆ ಪೊಲಿಟಿಕ್ಸ್ ಅಂತ ಶುರು ಮಾಡಿದ ತಕ್ಷಣ ಕಮೆಂಟ್ ಸೆಕ್ಷನ್ ಅಲ್ಲಿ ಬರೀ ಕ್ಯಾಕ ಸುಗಿಯದೇ ಇರ್ತಾರೆ. ಸೊ ಹಾಗಾಗಿ ಆರ್ ಪಾಡ್ಕಾಸ್ಟ್ ಡು ನಾಟ್ ಸ್ಟ್ಯಾಂಡ್ ಫಾರ್ ಪೊಲಿಟಿಕಲ್ ಟಾಪಿಕ್ಸ್. ಬಟ್ ನನ್ನ ಒಂದು ಪರ್ಸನಲ್ ಕ್ವಶನ್ ಇದೆ ನಿಮ್ಗೆ. ಬಡವರು ಬಡವರಾಗೇ ಇರ್ತಾರೆ, ಸಾಹುಕಾರರು ಬಡವರಾಗಬಹುದು, ಆದ್ರೆ ನಿತ್ಯವೂ ನಾನು ಸಾಹುಕಾರನಾಗಬೇಕು ಅಂತ ಕಷ್ಟಪಡುವಂತಹ ಒಂದು ಕ್ಯಾಟಗರಿ ಅಂದ್ರೆ ಮಿಡಲ್ ಕ್ಲಾಸ್. ಕರೆಕ್ಟ್. ಈ ದೇಶದ ಲಾರ್ಜೆಸ್ಟ್ ಕಾಂಟ್ರಿಬ್ಯೂಟರ್ ಇಸ್ ಮಿಡಲ್ ಕ್ಲಾಸ್. ಕರೆಕ್ಟ್. ಇನ್ಫ್ಲೇಷನ್ ಆಗ್ಲಿ, ಮಾರ್ಕೆಟ್ ಫ್ಲಕ್ಚುಯೇಟ್ ಆಗ್ಲಿ, ಅಥವಾ ಒಂದು ಐಟಮ್ ರೇಟ್ ಜಾಸ್ತಿ ಆದ್ರು, ಪೆಟ್ರೋಲ್ ರೇಟ್ ಜಾಸ್ತಿ ಆದ್ರೂ ಅದರ ಎಫೆಕ್ಟ್ ನೇರವಾಗಿ ತಗೋದು ಮಿಡಲ್ ಕ್ಲಾಸ್. ಕರೆಕ್ಟ್. ಈ ಮಿಡಲ್ ಕ್ಲಾಸ್ನವರು ಈ ದಿವಸ ನಮ್ಮ ಭಾರತದ ಎಕಾನಮಿನಲ್ಲಿ ತುಂಬಾ ಸಫರ್ ಮಾಡ್ತಾ ಇದ್ದಾರೆ ಅಂತ ಸಾಕಷ್ಟು ಕಡೆ ಓದಿದ್ದೀನಿ. ಇದು ಸತ್ಯನಾ? ಹೌದು, ಇದು ಖಂಡಿತ ಸತ್ಯ. ಯಾಕೆ ಅಂದ್ರೆ ವೇಜ್ ಅಥವಾ ಅರ್ನಿಂಗ್ ಇನ್ಕ್ರೀಸ್ ಹ್ಯಾಸ್ ಬೀನ್ ಲೋವರ್ ದ್ಯಾನ್ ಇನ್ಫ್ಲೇಷನ್. ನಾವೇನ್ ದುಡಿತಾ ಇದೀವಿ ಆ ಹಣ ಎಷ್ಟು ಹೆಚ್ಚಾಗ್ತಿದೆ ಈಸ್ ಆಲ್ವೇಸ್ ಲೋವರ್ ದ್ಯಾನ್ ಇನ್ಫ್ಲೇಷನ್. ಸೊ ಹೀಗಿರುವಾಗ ₹1 ಹೆಚ್ಚಾದ್ರೆ ನನ್ನ ಆದಾಯ ಬರೀ 50 ಪೈಸಾ ಹೆಚ್ಚಾಗಿರುತ್ತೆ ಅಥವಾ 60 ಪೈಸಾ ಹೆಚ್ಚಾಗಿರುತ್ತೆ, ನನಗೆ ಹೊರೆ ಬರುತ್ತೆ. ಅದು ಆಗ್ಬಾರ್ದು ಅಂತಾದ್ರೆ ಈ ಮಿಡಲ್ ಕ್ಲಾಸ್ನವ್ರು ಏನಿದ್ದಾರೆ ಸಾಕಷ್ಟು ಕಷ್ಟ ಪಟ್ಬಿಟ್ಟಿದ್ದಾರೆ ಸರ್. ಇವಾಗ ಮಿಡಲ್ ಕ್ಲಾಸ್ ಇಸ್ ದ ಮೋಸ್ಟ್ ಎಫಿಷಿಯಂಟ್ ಹಾರ್ಡ್ ವರ್ಕಿಂಗ್ ಕ್ಲಾಸ್ ಇನ್ ದಿಸ್ ಕಂಟ್ರಿ ಅಂಡ್ ದೇ ಫಾರ್ಮ್ ದಿ ಬಿಗ್ಗೆಸ್ಟ್ ಪಾಪ್ಯುಲೇಷನ್ ಇನ್ ದಿಸ್ ಕಂಟ್ರಿ ಆಲ್ಸೋ. ಹಾಗಿರುವಾಗ ಅವ್ರು ಏನ್ ಮಾಡ್ಬೇಕು, ಈಗ ಸ್ಮಾರ್ಟ್ ಆಗ್ಲಿಕ್ಕೆ ಶುರು ಮಾಡ್ಬೇಕು. ಮಿಡಲ್ ಕ್ಲಾಸ್ನವರು ಅವರ ಹಣದ ಕಂಟ್ರೋಲ್ನ ಅವರು ತಗೊಳ್ಬೇಕು. ಹೇಗೆ? ಟ್ಯಾಕ್ಸ್ ಉಳಿಸಿ, ಟ್ಯಾಕ್ಸ್ ಕಟ್ಟದೆ ಅಲ್ಲ, ಬಿ ಕಂಪ್ಲೈಂಟ್. ನೀವು ಕಂಪ್ಲೈ ಮಾಡಿ. ಒಂದು. ಎರಡನೇದು, ವೋಟ್ ಹಾಕಿ, ಸರ್ಕಾರಕ್ಕೆ ನಿಮ್ಮ ಪ್ರಶ್ನೆಗಳನ್ನ ತಲುಪಿಸಿ. ವಿ ಲಿವ್ ಇನ್ ಅ ವರ್ಲ್ಡ್ ವೇರ್ ಸೋಷಿಯಲ್ ಮೀಡಿಯಾ ಇಸ್ ಅ ಬಿಗ್ಗೆಸ್ಟ್ ಬೂನ್. ನಾವು ಅಲ್ಲೊಂದು ಡಿಬೇಟ್ ಸ್ಟಾರ್ಟ್ ಮಾಡಿದ್ರೆ ಸರ್ಕಾರಕ್ಕೆ ತಲುಪುತ್ತದು, ಅದನ್ನ ಮಾಡಿ. 3, ನೀವು ದುಡ್ದಂತ ಹಣನ ಸೇವ್, ಇನ್ವೆಸ್ಟ್ ಮಾಡ್ಲಿಕ್ಕೆ ಶುರು ಮಾಡಿ. ಬರೀ ಒಂದೇ ಆದಾಯದಲ್ಲಿ ಅಂದ್ರೆ ಒಂದು ಆಫೀಸಿನ ಅಥವಾ ಒಂದು ಎಂಪ್ಲಾಯಿ ಆಗಿ ನಾನು ದುಡಿದು ನನ್ನ ಜೀವನ ಕಟ್ಕೋತೀನಿ ಅಂದ್ರೆ ಸಾಧ್ಯ ಇಲ್ಲ. ಇದು ನಿಮ್ಮ ಬದುಕು, ನಿಮ್ಮ ಹಣ. ಯು ಟೇಕ್ ಕಂಟ್ರೋಲ್ ಆಫ್ ಯೋರ್ ಮನಿ. ಇಫ್ ಯು ಥಿಂಕ್ ದಟ್ ಒಂದು ದೊಡ್ಡ ಕಂಪನಿ ಇದೆ, ನನಗೆ ಸಂಬಳ ಕೊಡ್ತಿದ್ದಾರೆ, ಅವ್ರಿಗೆ ಏನಾರು ಆಗ್ಲಿ, ನನಗೆ ಸಂಬಳ ಬಂದ್ರೆ ಸಾಕು ಅಂತ ನಾವು ಕೂತ್ರೆ ನಮ್ಮ ಜೀವನನ ಒಂದು ಉತ್ತಮ ಮಟ್ಟಕ್ಕೆ ತಗೊಂಡೋಗ್ಲಿಕ್ಕೆ ಸಾಧ್ಯ ಇಲ್ಲ. I have to take control of my money. After paying taxes, use that money for good use. Invest ಮಾಡಿ. ಅದನ್ನ ಹೇಗೆ ಇನ್ವೆಸ್ಟ್ ಮಾಡೋದು ಏನು, ಪ್ರಾಬಬ್ಲಿ ಅ ಲಾರ್ಜ್ ಡಿಬೇಟ್ ಅಲ್ಲ. ನಮ್ಮ ಮುಂದಿನ ಎಪಿಸೋಡ್ ಸ್ಪೆಷಲ್ ಅದು ದಯಾನಂದ್ ಬಾಂಗ್ಲೆ ಅವ್ರು ಬರ್ತಾ ಇದಾರೆ, ಅದ್ರ ಬಗ್ಗೆ ಮಾತಾಡೋದಕ್ಕೆ. ಖಂಡಿತ ನೀವು ಅವ್ರ ಹತ್ರ ಇದನ್ನ ಕೇಳಿ. ಸಾಮಾನ್ಯ ಜನರು ಹೇಗೆ ಅವ್ರ ವೆಲ್ತ್ ಬಿಲ್ಡ್ ಮಾಡ್ಕೊಳ್ಳೋದು ಅನ್ನೋದನ್ನ ಕೇಳಿ. ಅವರು ಡೆಫಿನೆಟ್ಲಿ ಒಂದಿಷ್ಟು ಟಿಪ್ಸ್ ಕೊಡ್ತಾರೆ ವಿಚ್ ವಿಲ್ ಬಿಕಮ್ ವೆರಿ ಯೂಸ್ಫುಲ್. ಸರ್, ಇವಾಗ ಟ್ಯಾಕ್ಸ್ ಕಟ್ಟೋದ್ರ ಬಗ್ಗೆ ಅಡ್ವಾಂಟೇಜಸ್ ಏನು ಅಂತ ಹೇಳಿದ್ರಿ. ಟ್ಯಾಕ್ಸ್ ಕಟ್ಟಲ್ಲ,
ನಾನ್ ಏನಕ್ಕೆ ಕಟ್ಬೇಕು, ನಾನ್ ದುಡ್ದಿರೋ ದುಡ್ಡು ಗೌರ್ಮೆಂಟ್ಗೆ ಏನಕ್ಕೆ ಕೊಡ್ಬೇಕು, ಇನ್ನೊಬ್ಬ ಎಂಜಾಯ್ ಮಾಡ್ತಾನೆ ಅಂತ ಹೇಳ್ತಾರೆ. ಟ್ಯಾಕ್ಸ್ ಕಟ್ಟದಿರೋರ್ಗೆ ಆಗುವಂತಹ ಪ್ರಾಬ್ಲಮ್ಸ್ ಏನು ಅದು ಹೇಳಿ ಸರ್. ಮೊದಲನೇದು ಪ್ರಾಸಿಕ್ಯೂಷನ್ ಇದೆ. ನೀವು ಟ್ಯಾಕ್ಸ್ ಕಟ್ಟಲಿಲ್ಲ ಅಂತಂದ್ರೆ ಸರ್ಕಾರ, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ನಿಮ್ಮ ಮೇಲೆ ಒಂದು ಪ್ರೊಸೀಡಿಂಗ್ಸ್ ನಡೆಸಿ ನಿಮ್ಮ ಹತ್ರ ಟ್ಯಾಕ್ಸ್, ಇಂಟ್ರೆಸ್ಟ್, ಪೆನಲ್ಟಿ ಎಲ್ಲಾ ತಗೊಳ್ಳೋದಲ್ಲದೆ ನಿಮ್ಮನ್ನ ಜೈಲಿಗೆ ಕೂಡ ಹಾಕಬಹುದು. ಇಸ್ ದ ಫಸ್ಟ್ ಥಿಂಗ್. ಅಂಡ್ ಇದಕ್ಕೆ ಲಿಮಿಟ್ ಅಂತಿಲ್ಲ ಸರ್. ಅಂದ್ರೆ ನೀವು ನಾನು ಇಷ್ಟು ಕದ್ರೆ ಮಾತ್ರ ನನಗೆ ಪೆನಲ್ಟಿ, ಇಷ್ಟು ಕದ್ರೆ ಪೆನಲ್ಟಿ ಇಲ್ಲ, ಕದ್ರೆ ಪೆನಲ್ಟಿ. ಜೈಲ್ಗೆ ಹಾಕ್ಲಿಕ್ಕೆ ಏನೋ ಒಂದು ಲಿಮಿಟ್ ಇದೆ, ಬಟ್ ಪೆನಲ್ಟಿಗೆ ಏನೂ ಲಿಮಿಟ್ ಇಲ್ಲ. ಇದು ಮೊದಲನೇ ಕಾನ್ಸಿಕ್ವೆನ್ಸ್. ಎರಡನೇದು, ನಿಮಗೆ ಲೋನ್ ಸಿಗಲ್ಲ. ನೀವು ಮನೆ ತಗೊಳ್ಬೇಕಾ, ನಿಮ್ಮ ಹತ್ರ ಹಣ ಇರ್ಬೋದು, ನಿಮ್ಮ ಹತ್ರ 25 ಲಕ್ಷ ಇದೆ, ನೀವು 1.25 ಕೋಟಿ ಮನೆ ತಗೋಬೇಕು, ಇನ್ನು ಮಿಕ್ಕಿದ ಬ್ಯಾಂಕಿಂದ ಸಾಲ ಬೇಕು, ನಿಮಗೆ ಸಾಲ ಸಿಗಲ್ಲ. ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡ್ಲಿಲ್ಲ ಅಂದ್ರೆ ಯಾವ ತರದ ಸಾಲನೂ ಸಿಗಲ್ಲ. ಯಾವ ತರದ ಸಾಲ ಸಿಗಲ್ಲ. ಮನೆ ಸಾಲ ಅಂತೂ ಫಸ್ಟ್ ಸಿಕ್ಕಲ್ಲ. ಎಲ್ಲೋ ಪ್ರೈವೇಟ್ ಫೈನಾನ್ಸ್ ಅಲ್ಲಿ ನಿಮಗೆ ಸಾಲ ಸಿಕ್ಬಿಡ್ಬೋದು, ಸಿಕ್ಕಾಪಟ್ಟೆ ಬಡ್ಡಿನಲ್ಲಿ. ಆರ್ಗನೈಸ್ಡ್ ಫೈನಾನ್ಸ್ ಅಲ್ಲಿ ಬಡ್ಡಿ ಅಂದ್ರೆ ನೀವು ಅಫೋರ್ಡ್ ಮಾಡೋಂಥ ಬಡ್ಡಿನಲ್ಲಿ ಸಾಲ ಸಿಗಲ್ಲ. ನಿಮ್ಮ ಹತ್ರ ಹಣ ಇದೆ, ಒಂದು ಫಾರಿನ್ ಟ್ರಿಪ್ ಕರ್ಕೊಂಡು ಹೋಗೋಣ ಫ್ಯಾಮಿಲಿನ ಅನ್ಕೊಂತೀರಾ, ವೀಸಾಗೆ ಅಪ್ಲೈ ಮಾಡಕ್ ಹೋಗ್ತೀರಾ, ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಕೊಡಿ ಅಂತಾರೆ. ವೀಸಾ ಕೊಡಲ್ಲ. ಯಾಕೆ? ಆ ದೇಶದವ್ರು ನೋಡ್ತಾರೆ, ನೀವು ಇಲ್ಲಿ ಟ್ಯಾಕ್ಸ್ ಕಟ್ತಾ ಇಲ್ಲ, ಇಲ್ಲಿ ಬಂದೇನೋ ಉಳ್ಕೊಂಡ್ಬಿಡ್ತೀರೇನೋ, ನಮ್ಮ ದೇಶದಲ್ಲಿ ಇಲ್ಲಿಗಲ್ ಇಮಿಗ್ರೆಂಟ್ ಆಗ್ಬಿಡ್ತೀರೇನೋ ಅಂತ ಆಗುತ್ತೆ. 3. 4ನೇದು, ನಾನು ಹೇಳಿದೆ ಆಗ್ಲೇ, ಇನ್ಹೆರಿಟೆನ್ಸ್. ಅಂದ್ರೆ ನಿಮ್ಮ ಮಕ್ಕಳಿಗೆ ನೀವು ಹಣ ಇಟ್ಟು ಹೋಗ್ತೀರಿ, ಅನ್ಫಾರ್ಚುನೇಟ್ಲಿ ಅವ್ರು ಅನುಭವಿಸ್ತಾರೆ. ಯಾಕೆ ಅಂದ್ರೆ ನೀವು ಅದನ್ನ ಟ್ಯಾಕ್ಸ್ ಡಿಕ್ಲೇರ್ ಮಾಡ್ಲಿಲ್ಲ, ರಿಟರ್ನ್ ಫೈಲ್ ಮಾಡ್ಲಿಲ್ಲ. ಎಲ್ಲಿಂದ ಬಂತು, ಸಡನ್ ಆಗಿ ಆಕಾಶದಿಂದ ಬಂತ ಅಂತ ಇನ್ಕಮ್ ಟ್ಯಾಕ್ಸ್ನವರು ಕೇಳಿ ನಿಮ್ಮ ಮಕ್ಕಳನ್ನ ಪೀನಲೈಸ್ ಮಾಡಬಹುದು. ಅಂದ್ರೆ ನಿಮ್ ಟ್ಯಾಕ್ಸ್ ನಿಮ್ ಮಕ್ಳ ಕೈಲಿ ಕಟ್ಟಿಸಬಹುದು. ಬಿಕಾಸ್ ಯು ಆರ್ ದ ಬೆನಿಫಿಷಿಯರಿ ಆಫ್ ದಟ್ ಮನಿ. ಹಾಗಾಗಿ ಅವ್ರ ಹತ್ರ ನಿಮ್ಮನ್ನ ಟ್ಯಾಕ್ಸ್ ಕಟ್ಟಿಸಬಹುದು. ದೀಸ್ ಆರ್ ದ 4 ಬಿಗ್ಗೆಸ್ಟ್ ಕಾನ್ಸಿಕ್ವೆನ್ಸಸ್. ಅಂಡ್ ಆಫ್ ಕೋರ್ಸ್ ನಿಮ್ಮನ್ನ ಬ್ಲಾಕ್ ಲಿಸ್ಟ್ ಮಾಡಬಹುದು. ನೀವು ಏರ್ಪೋರ್ಟ್ ಅಲ್ಲಿ ಹೋದ್ರೆ ನಿಮ್ಮ ಹೆಸರು ಇರುತ್ತೆ ಅಲ್ಲಿ, ಅವ್ರು ಇವಂತವ್ರು ಟ್ಯಾಕ್ಸ್ ಕಟ್ತಿಲ್ಲ ಅಂತ. ಈ ತರದೆಲ್ಲ ರೇರ್ ಬಟ್ ಲಾರ್ಜ್ ಕಾನ್ಸಿಕ್ವೆನ್ಸಸ್ ಇದೆ ಸರ್ ಇದಕ್ಕೆ. ಅಮೇಸಿಂಗ್. ಐ ಥಿಂಕ್ ಟುಡೇಸ್ ಕಾನ್ವರ್ಸೇಷನ್, ಇವತ್ತಿನ ನಮ್ಮ ಮಾತುಕತೆ ಉದ್ದೇಶ ಏನು ಅಂದ್ರೆ, ಒಂದು ಎಜುಕೇಟ್ ಮಾಡಬೇಕು. ಸೆಕೆಂಡ್, ಅವರ ಮೂಲಭೂತ ಹಕ್ಕುಗಳು ಏನಿದೆ ಅದ್ರ ಬಗ್ಗೆ ಇನ್ಫಾರ್ಮ್ಡ್ ಆಗಿರ್ಬೇಕು. ಆಮೇಲೆ ಎಲ್ಲರಿಗಿಂತ ಹೆಚ್ಚಾಗಿ ಹೇಗೆ ಸ್ಮಾರ್ಟ್ ವರ್ಕ್ ಮಾಡ್ಬೋದು. ಯಾಕೆಂದ್ರೆ ನಮಗೆ ಸರಿಯಾದಂತಹ ಮಾರ್ಗದರ್ಶನ ಒಬ್ರು ಅಡ್ವೈಸರ್ ಇಂದ ಸಿಕ್ಕಿದಾಗ, ಅಥವಾ ಡಿಸಿಪ್ಲಿನ್ಡ್ ಆಗಿ ಒಬ್ಬರೇ ಸಿ ಎ ಹತ್ರ ಫೈಲ್ ಮಾಡಿದಾಗ, ಐ ಥಿಂಕ್ ನಾನಂತೂ ನನ್ನ ಜೀವನದಲ್ಲಿ ಒಂದು ಸಿಗ್ನಿಫಿಕೆಂಟ್ ಡಿಸಿಪ್ಲಿನ್ ಅಂಡ್ ಗ್ರೋತ್ ನೋಡಿದ್ದೀನಿ. ಅಂಡ್ ಇದೆಲ್ಲೋ ಒಂದ್ ಕಡೆ ಮತ್ತೊಬ್ಬರಿಗೆ ಹ್ಯಾಂಡ್ ಬುಕ್ ಆಗ್ಬೋದು ಅನ್ನೋ ಒಂದು ಉದ್ದೇಶದಲ್ಲಿ ನಾನು ನಿಮ್ಮನ್ನ ಕರೆಸಿ ಇಷ್ಟೊತ್ತು ಮಾತಾಡಿದ್ದು. ಬಟ್ ಎಲ್ಲದರ ಕೊನೆಯಲ್ಲಿ ನಾನು ನಿಮ್ಗೆ ಕೇಳುವಂತ ಒಂದು ಪ್ರಶ್ನೆ ಸರ್, ಸುಖವಾಗಿ ಜೀವನ ಮಾಡೋದಕ್ಕೆ ದುಡ್ಡು ಬೇಕಾ ಸರ್? ನಾನು ಟ್ಯಾಕ್ಸ್ ಪ್ರೊಫೆಷನಲ್. ಇದು ಸ್ವಲ್ಪ ಫಿಲಸಾಫಿಕಲ್ ಕ್ವೆಶ್ಚನ್ ಇದು. ಹಾಗಾಗಿ ಪ್ರಾಬಬ್ಲಿ ನಾನು ಇದಕ್ಕೆ ಜಸ್ಟಿಸ್ ಮಾಡ್ಲಿಕ್ಕೆ ಆಗಲ್ಲ. ಆದ್ರೆ ನನ್ನ ವೈಯಕ್ತಿಕ ಒಂದು ಅಭಿಪ್ರಾಯ ಹೇಳ್ಬೋದು. ಏನಂದ್ರೆ, ದುಡ್ಡು ಒಂದಿಷ್ಟು ಸುಖನ ಖರೀದಿ ಮಾಡುವಂತ ಪವರ್ ಕೊಡುತ್ತೆ. ಸೊ ಯು ಡೆಫಿನೆಟ್ಲಿ ನೀಡ್ ಮನಿ. ಬಟ್ ಈಸ್ ದಟ್ ಎವ್ರಿಥಿಂಗ್? ಆನ್ಸರ್ ಇಸ್ ನೋ. ದೇರ್ ಇಸ್ ಅ ಸುಖ ವಿಚ್ ಇಸ್ ಬಿಯಾಂಡ್ ವಾಟ್ ಮನಿ ಕ್ಯಾನ್ ಬೈ. ಅದನ್ನ ಪ್ರತಿಯೊಬ್ರು ನಾವು ನಮ್ಮ ಜೀವನದಲ್ಲಿ ನಾವು ಕಂಡ್ಕೊಬೇಕು. ಅಮೇಸಿಂಗ್, ಸಕ್ಕದಾಗಿ ಹೇಳಿದ್ರೆ. ಆಕ್ಚುಲಿ ನನ್ನ ಫ್ರೆಂಡ್ ಯಾವಾಗ್ಲೂ ಹೇಳ್ತಾ ಇರ್ತಾನೆ, ಏನಂದ್ರೆ ಬಡತನಕ್ಕೂ ಸಿಂಪ್ಲಿಸಿಟಿಗೂ ಇರೋ ವ್ಯತ್ಯಾಸ ಏನು ಅಂತ ಹೇಳ್ತೀನಿ ನೋಡು. ನಿನ್ ದುಡ್ಡಿದ್ದು ಸೈಕಲ್ ಅಲ್ಲಿ ಬಂದ್ರೆ ಅದು ಸಿಂಪ್ಲಿಸಿಟಿ, ದುಡ್ಡು ಇಲ್ಲದೆ ಸೈಕಲ್ ಅಲ್ಲಿ ಬಂದ್ರೆ ಬಡತನ ಅಂತ. ಇದನ್ನ ಹೇಳ್ತಾ ನಮ್ಮ ಈ ಒಂದು ಚರ್ಚೆ ನಾನು ಇಲ್ಲಿ ಮುಗಿಸ್ತಾ ಇದೀನಿ. ಥ್ಯಾಂಕ್ಸ್ ಅಲಾಟ್ ಫಾರ್ ಬೀಯಿಂಗ್ ಅ ಪಾರ್ಟ್ ಆಫ್ ಮೈ ಶೋ. ಇಷ್ಟೊತ್ತು ಬಂದು ನಮ್ಗೆಲ್ಲ ಇಷ್ಟೊಂದು ತಮ್ಮ ನಾಲೆಡ್ಜ್ ಮತ್ತೆ ಎಕ್ಸ್ಪೀರಿಯನ್ಸ್ ಅನ್ನ ಹಂಚ್ಕೊಂಡಿದ್ದಕ್ಕೆ ಎವರ್ ಥ್ಯಾಂಕ್ಫುಲ್. ಅದಕ್ಕೋಸ್ಕರ ಒಂದು ಪುಟ್ಟ ಕಾಣಿಕೆ ನಿಮ್ಗೋಸ್ಕರ ಕಾಯ್ತಾ ಇದೆ. ಥ್ಯಾಂಕ್ ಯು ಸರ್. ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಅದೊಂದು ನೆನಪಿನ ಒಂದು ಕಾಣಿಕೆ. ಬಟ್ ಸಾಕಷ್ಟು ನೆನಪಲ್ಲಿರುವಂತಹ ವಿಷಯಗಳನ್ನ ನಮ್ಗೆ ಇವತ್ತು ತಿಳಿಸಿದ್ದಾರೆ. ಹ್ಯಾವಿಂಗ್ ಸೆಡ್ ದಟ್, ಮುಂದಿನ ಎಪಿಸೋಡ್ ಏನಿದೆ ಇದು ಟ್ಯಾಕ್ಸ್ ಬಗ್ಗೆ ಆಯ್ತು. ಬಟ್ ಮುಂದಿನ ಎಪಿಸೋಡ್ ನೀವು ಅದನ್ನ ಹೇಗೆ ಸೇವ್ ಮಾಡ್ಬೋದು, ಇನ್ವೆಸ್ಟ್ ಮಾಡ್ಬೋದು, ದುಡ್ಡನ್ನು ಉಪಯೋಗಿಸಿ ಹೇಗೆ ದುಡ್ಡು ಮಾಡ್ಬೋದು, ಇದ್ರ ಬಗ್ಗೆ ಮಾತಾಡೋದಕ್ಕೆ ಅದ್ಭುತವಾದಂತಹ ವಾಗ್ಮಿ ಮಾಸ್ಟರ್ ಮೈಂಡ್ ಒಬ್ರನ್ನ ಕರ್ಕೊಂಡ್ ಬರ್ತಾ ಇದ್ದೀನಿ. ಮಿಸ್ ಮಾಡದೆ ಮತ್ತೆ ವಾಪಸ್ ಬಂದು ನಮ್ಮನ್ನು ನೋಡ್ತೀರಾ, ಹರಿಸ್ತೀರಾ ಅಂತ ಹೇಳ್ತಾ, ವಿನಾಯಕ್ ಜೋಶಿ ಕಡೆಯಿಂದ ಮತ್ತು ಕೃಷ್ಣ ಉಪಾಧ್ಯಾಯ ಅವರ ಕಡೆಯಿಂದ ಟಡಾ. ಮಿಸ್ ಮೀ, ಬ್ಲೆಸ್ ಮೀ, ಲವ್ ಯು.